ಇವತ್ತಿನಿಂದ 3 ದಿವಸ ನಡೀತಾ ಇರುವ ಈ ವಿಶೇಷ ಪ್ರವಚನ ಮಾಲೆಯನ್ನು ನಮ್ಮ ನಗರದ ಗಣ್ಯ ಪತ್ತಿ ಉದ್ಯಮ ಸಂಸ್ಥೆಯ ಶ್ರೀ ಪತ್ತಿ ಪಾಂಡುರಂಗ ಅವರು ದಿವಂಗತ ಶ್ರೀಮತಿ ಪ್ರೇಮಲೀಲಾ ಪಾಂಡುರಂಗ ಅವರ ಸ್ಮರಣೆಯಲ್ಲಿ ಹಿಂದಿನ ವರ್ಷಗಳಂತೆ ಪ್ರಾಯೋಜನೆ ಮಾಡಿದ್ದಾರೆ. ಪತ್ತಿ ಕುಟುಂಬ ಅದರ ಸೇವಾ ಕಾರ್ಯಗಳಿಗೆ, ಹತ್ತಾರು ಸಮಾಜ ಪೋಷಕ ಕಾರ್ಯಗಳಿಗೆ ಪ್ರಸಿದ್ಧವಾಗಿದೆ. ಈ ಕುಟುಂಬದವರು ಶ್ರೀ ಪತ್ತಿ ಪಾಂಡುರಂಗ ಅವರ ಮಾತಾಪಿತೃಗಳಾದ ಪತ್ತಿ ಆದಿನಾರಾಯಣಯ್ಯ ಮತ್ತು ಶ್ರೀಮತಿ ರಾಮಲಕ್ಷ್ಮಮ್ಮ ಅವರ ಹೆಸರಿನಲ್ಲಿ ಚಿಂತಾಮಣಿ ಸಮೀಪದ ಮುಂಗಾನಹಳ್ಳಿಯಲ್ಲಿ ಸ್ಥಾಪಿಸಿರುವ ಪ್ರೌಢಶಾಲೆ ಆ ಗ್ರಾಮೀಣ ಭಾಗದ ಮಕ್ಕಳಿಗೆ ದೊಡ್ಡ ವರದಾನ ಆಗಿದೆ. ಇಂತಹ ಹಲವಾರು ಸಮಾಜ ಸ್ವಾಸ್ಥ್ಯ ಪೋಷಕ ಕಾರ್ಯಗಳಿಗೆ ಪತ್ತಿ ಕುಟುಂಬದ ಉದಾರ ಪೋಷಣೆ ದೊರೀತಾ ಇದೆ. ಶ್ರೀ ಪತ್ತಿ ಪಾಂಡುರಂಗ ಪರಿವಾರದ ಮೇಲೆ ಪೂರ್ಣ ಭಗವದ್ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಈ ಸಾರಿಯ ಪ್ರವಚನ ಮಾಲೆ ನೀಡೋದಕ್ಕೆ ಆಗಮಿಸಿರುವ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ವೀರೇಶಾನಂದ ಸರಸ್ವತಿ ಮಹಾರಾಜವರು ಇಡೀ ಸಮಾಜಕ್ಕೆ ಸುಪರಿಚಿತರಾಗಿದ್ದಾರೆ. ಆದರೂ ಕೆಲವರು ಹೊಸಬರು ಇರಬಹುದು ಅನ್ನೋ ದೃಷ್ಟಿಯಿಂದ ಸೂಕ್ಷ್ಮವಾಗಿ ಒಂದೆರಡು ಹಿನ್ನೆಲೆ ಸಂಗತಿಗಳನ್ನು ನಿವೇದನೆ ಮಾಡುತ್ತೇನೆ. ತುಮಕೂರಿನ ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರು ಸ್ವಾಮಿಗಳು. ಪೂರ್ವಾಶ್ರಮದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದವರು. ಬಾಲ್ಯದಿಂದಲೇ ಅಧ್ಯಾತ್ಮಾಸಕ್ತಿ ತಳೆದಿದ್ದ ಇವರು ಬ್ರಹ್ಮಲೀನ ಸ್ವಾಮಿ ಪುರುಷೋತ್ತಮಾನಂದಜಿ ಅವರಿಂದ ಪ್ರಭಾವಿತರಾಗಿ ತ್ಯಾಗ ಜೀವನಕ್ಕೆ ಸಂಕಲ್ಪಿಸಿದರು. 1993ರಲ್ಲಿ ಹಿಮಾಲಯದ ಪವಿತ್ರ ಭಾಗೀರಥಿ ತೀರದಲ್ಲಿ ಸನ್ಯಾಸ ದೀಕ್ಷೆ ಪಡೆದರು. ಕನ್ನಡ, ಇಂಗ್ಲೀಷ್, ತೆಲುಗು ಮೊದಲಾದ ಹಲವು ಭಾಷೆಗಳಲ್ಲಿ ಪ್ರಭುತ್ವ ಪಡೆದಿದ್ದಾರೆ. ಯುರೋಪ್, ಅಮೆರಿಕಗಳಲ್ಲಿ, ಸಿಂಗಾಪುರ, ಕೊರಿಯಾ ಮೊದಲಾದ ದೇಶಗಳಲ್ಲಿಯೂ ಪ್ರವಚನಗಳನ್ನು ನೀಡಿ ಭಜನೆ, ಸಂವಾದ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. 2004ರಲ್ಲಿ ಸ್ಪೈನ್ ದೇಶದ ಬಾರ್ಸೆಲೋನಾದಲ್ಲಿ ನಡೆದ ಚತುರ್ಥ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು. ವಿಶೇಷವಾಗಿ ಹಿಂದುಳಿದ ಪ್ರದೇಶಗಳ ಮಾತೆಯರಿಗೋಸ್ಕರ, ಯುವಕರಿಗೋಸ್ಕರ, ಗ್ರಾಮೀಣ ವಿದ್ಯಾರ್ಥಿಗಳಿಗೋಸ್ಕರ ಇವರು ನಡೆಸಿಕೊಂಡು ಬಂದಿರುವ ಸೇವಾ ಕಾರ್ಯಗಳನ್ನು ಪರಿಗಣಿಸಿ ವಿಶ್ವಸಂಸ್ಥೆಯ ಒಂದು ಅನುವರ್ತನ ಸಂಸ್ಥೆಯಾದ ಅಮೆರಿಕದ ಯೂನಿವರ್ಸಲ್ ಪೀಸ್ ಫೆಡರೇಷನ್, ಆ ಸಂಸ್ಥೆ ಸ್ವಾಮೀಜಿಯವರಿಗೆ ವಿಶ್ವಶಾಂತಿ ರಾಯಭಾರಿ ಅನ್ನುವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಆಧ್ಯಾತ್ಮಿಕ, ಧಾರ್ಮಿಕ ಸಂಸ್ಕಾರ ನೀಡುವ ನೂರಾರು ಕಾರ್ಯಕ್ರಮಗಳನ್ನು ಸ್ವಾಮಿಗಳು ರಾಜ್ಯಾದ್ಯಂತ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನಾದಿ ವ್ಯವಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಸೇವಾ ಬಸ್ತಿಗಳ ನಿವಾಸಿಗಳಿಗಾಗಿ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ. ಉಚಿತ ಔಷಧ ವಿತರಣೆಯನ್ನೂ ಮಾಡ್ತಾ ಇದ್ದಾರೆ. ಉದಾತ್ತ ವಿಚಾರಗಳ ಪ್ರಸಾರಕ್ಕಾಗಿ ವಿವೇಕ ದೀಪ್ತಿ ಅನ್ನುವ ದ್ವೈಮಾಸಿಕ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಇವರ ವಿದ್ವತ್ತೆಯನ್ನು, ಸಮಾಜಾಭಿಮುಖ ಕಾರ್ಯಗಳನ್ನು ಅನುಲಕ್ಷಿಸಿ ತುಮಕೂರು ವಿಶ್ವವಿದ್ಯಾಲಯ ಈಗ 2 ವರ್ಷ ಹಿಂದೆ ಇವರಿಗೆ ಗೌರವಾರ್ಥ ಡಾಕ್ಟರೇಟ್ ಡಿಲಿಟ್ ಪದವಿ ನೀಡಿ ಗೌರವಿಸಿದೆ. ನಮಗೆಲ್ಲ ಅದು ಬಹಳ ಅಭಿಮಾನಾಸ್ಪದ ಸಂಗತಿಯಾಗಿದೆ. ಅದೇ ವಿಶ್ವವಿದ್ಯಾಲಯ ಅವರಿಗೆ ಗೌರವಾರ್ಥ ಪ್ರಾಧ್ಯಾಪಕರು ಅನ್ನುವ ಮನ್ನಣೆಯನ್ನೂ ಕೊಟ್ಟಿದೆ. ಈ ಹಿಂದೆಯೂ ಪೂಜ್ಯ ಸ್ವಾಮೀಜಿಯವರ ಹಲವಾರು ಪ್ರವಚನ ಮಾಲೆಗಳು ಈ ವೇದಿಕೆಯಲ್ಲಿ ನಡೆದಿವೆ. ಕಳೆದ ವರ್ಷದ ಇದೇ ದತ್ತಿ ಕಾರ್ಯಕ್ರಮದಲ್ಲಿ ಭವ್ಯ ಭಾರತದ ನಿರ್ಮಾಣಕ್ಕೆ ಸ್ವಾಮಿ ವಿವೇಕಾನಂದರ ಕೊಡುಗೆ ಅದನ್ನು ಕುರಿತು
ಪ್ರವಚನಮಾಲೆ ನೀಡಿದ್ದರು. ಈ ಸಲದ ಪ್ರವಚನಮಾಲೆಯ ವಿಷಯ ಬದುಕುವ ಹಾದಿ ಮಹಾತ್ಮರ ದೃಷ್ಟಿಕೋನ. ಬಾಹ್ಯ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವ ಬದುಕನ್ನು ನಾವು ಎಲ್ಲರೂ ನಡೆಸ್ತೇವೆ. ಅದು ವಿಶೇಷ ಏನಿಲ್ಲ, ಪ್ರಾಣಿಗಳು ಪಕ್ಷಿಗಳು ಕೂಡ ನಡೆಸ್ತವೆ. ಆದರೆ ಅರ್ಥಪೂರ್ಣ ಬದುಕನ್ನು ನಡೆಸುವುದಕ್ಕೆ ಶಿಕ್ಷಣ ಬೇಕಾಗತ್ತೆ, ಆತ್ಮಾವಲೋಕನದ ಅಭ್ಯಾಸ ಬೇಕಾಗತ್ತೆ. ಜೀವನದಲ್ಲಿ ಗಟ್ಟಿಯಾದ್ದು ಯಾವುದು, ನಿಸ್ಸಾರವಾದದ್ದು ಯಾವುದು ಅನ್ನುವ ಮೌಲ್ಯದ ಅರಿವು ಬೇಕಾಗತ್ತೆ. ಈ ಅರಿವಿನ ಜಾಗೃತಿಯಲ್ಲಿ ನಮಗೆ ದಾರಿ ತೋರಿಸಬಲ್ಲವರು ಮಹಾತ್ಮರು, ಅಂದರೆ ತತ್ವನಿಷ್ಠರು, ಲೋಕಹಿತೈಕ ಚಿಂತಕರು. ಅಂಥವರ ವರ್ತನೆಗಳು, ಹಿತವಚನಗಳು ನಮಗೆ ತಾರಕ ಆಗುತ್ತವೆ. ಉತ್ಕರ್ಷ ಪಥದ ಬಗ್ಗೆ ನಾವು ಅಲಕ್ಷ್ಯ ತೋರಿದರೆ ಇತೋ ಭ್ರಷ್ಟ ತಥೋ ಭ್ರಷ್ಟ ಅನ್ನೋ ಹಾಗೆ ಆಗತ್ತೆ. ಪಂಚತಂತ್ರದ ಪ್ರಸಿದ್ಧ ಮಾತು ಇದೆ, ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವ ಹಿ. ಸ್ಥಿರವಾದವುಗಳನ್ನು ಬಿಟ್ಟು ಯಾರು ಅಸ್ಥಿರವಾದವುಗಳನ್ನು ಬೆನ್ನು ಹತ್ತುತ್ತಾರೋ ಅಂಥವನಿಗೆ ಸ್ಥಿರವಾದ್ದು ಸಿಕ್ಕೋದಿಲ್ಲ, ಅಸ್ಥಿರವಾದಂತೂ ನಷ್ಟವಾಗಿಯೇ ಇರುತ್ತೆ. ಹಾಗೆ ಆಗದಿರಬೇಕಾದರೆ ಯಾವ ಮಾರ್ಗ ಹಿಡಿಯಬೇಕು ಅನ್ನೋದು ಈ 3 ದಿವಸಗಳ ಚಿಂತನೆಯ ವಿಷಯ. ತಮ್ಮ ಪ್ರಬೋಧನೆಯನ್ನು ದಯವಿಟ್ಟು ಉಪಕ್ರಮಿಸಬೇಕು ಅಂತ ಪೂಜ್ಯ ಸ್ವಾಮಿಗಳವರಲ್ಲಿ ಪ್ರಣಾಮಪೂರ್ವಕ ಪ್ರಾರ್ಥನೆ ಮಾಡ್ತೇನೆ. ಓಂ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದಿವ್ಯತ್ರಯರಾದ ಭಗವಾನ್ ಶ್ರೀರಾಮಕೃಷ್ಣರನ್ನು, ಶ್ರೀಮಾತೆ ಶ್ರೀ ಶಾರದಾ ದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು, ಹಾಗೆಯೇ ಜಗತ್ತನ್ನು ಬೆಳಗಿದ ಎಲ್ಲ ಮಹಾನ್ ಚೇತನಗಳನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸ್ಮರಿಸ್ಕೊಳ್ತೇನೆ. ರಾಷ್ಟ್ರಧರ್ಮಕ್ಕೆಂದೇ ವಿಶೇಷವಾಗಿ ಮೂಡಿಬಂದಂತಹ ಈ ಗೋಖಲೆ ಸಂಸ್ಥೆಯ ಸಂಸ್ಥಾಪಕರು ನಾಡಿನ ಉದ್ದಗಲಕ್ಕೂ ತಮ್ಮ ಶ್ರೇಷ್ಠ ಚಿಂತನೆಗಳ ಮೂಲಕ, ಬರವಣಿಗೆಯ ಮೂಲಕ ಆಧ್ಯಾತ್ಮ ಮೌಲ್ಯಗಳನ್ನು ನಮ್ಮ ಬದುಕಿಗೆ ಹತ್ತಿರವಾಗಿಸ್ಕೊಳ್ಳೋ ವಿಚಾರದಲ್ಲಿ ಖಂಡಿತವಾಗಿಯೂ ಕೂಡ ಅದು ಸಾಧ್ಯ ಇದೆ ಅನ್ನೋ ಭರವಸೆಯನ್ನು ಮೂಡಿಸಿ ದಿನನಿತ್ಯದ ಬದುಕಿನಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ನಮ್ಮೆಲ್ಲರಿಗೂ ಕೂಡ ತಮ್ಮ ಉನ್ನತ ಚಿಂತನೆಗಳನ್ನು ಅತ್ಯಂತ ಸರಳ ಭಾಷೆಯಲ್ಲಿ ನೀಡಿ ಮಹದುಪಕಾರ ಮಾಡಿರ್ತಕ್ಕಂಥ ಕೀರ್ತಿಶೇಷರಾದ ಪೂಜ್ಯ DVG ಅವರನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸಿ, ಈ ಮಹಾನ್ ಸಂಸ್ಥೆಯ ಮೇಲ್ವಿಚಾರಕರಾಗಿ, ಮಾರ್ಗದರ್ಶಕರಾಗಿ ಇಲ್ಲಿನ ಎಲ್ಲ ಕಾರ್ಯಚಟುವಟಿಕೆಗಳು ಪೂಜ್ಯ DVG ಅವರ ಕನಸೇನಾಗಿತ್ತೋ ಆ ಕನಸು ಸಾಕಾರಗೊಳ್ತಾ ದಿನೇ ದಿನೇ ಹೆಚ್ಚು ಶಕ್ತಿಯುತವಾಗಿ ಅದು ಮುಂದುವರಿತಾ ಇರತಕ್ಕಂಥ ಈ ವೈಖರಿಯನ್ನು ಕಂಡಾಗ ಇದರ ಹಿನ್ನೆಲೆಯಲ್ಲಿ ಅವಿಶ್ರಾಂತವಾಗಿ ಶ್ರಮಿಸ್ತಾ ಇರತಕ್ಕಂಥ ಪೂಜ್ಯ ಹಿರಿಯರಾದಂಥ ಶ್ರೀಮಾನ್ ಡಾಕ್ಟರ್ ರಾಮಸ್ವಾಮಿ ಅವರೇ, ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ
ಅತ್ಯಂತ ಶ್ರದ್ಧೆಯಿಂದ ಶ್ರಮಿಸ್ತಾ ಇರ್ತಕ್ಕಂಥ ಸೋದರ ರಾಮು ಅವರೇ, ನಮ್ಮ ಗೋಖಲೆ ಸಂಸ್ಥೆಯ ಕಾರ್ಯನಿರ್ವಾಹಕ ಮಂಡಳಿಯ ಎಲ್ಲ ಸಹೃದಯ ಚೇತನಗಳೇ, ಇಲ್ಲಿನ ಕಾರ್ಯಕ್ರಮಗಳನ್ನು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಆನಂದಿಸ್ತಾ ಇದೊಂದು ಸಂಸ್ಕೃತಿಯ ತಾಣವಾಗುವ ನಿಟ್ಟಿನಲ್ಲಿ ಯಥಾಶಕ್ತಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ನಾನು ಗೋಖಲೆ ಸಂಸ್ಥೆಗೆ ಕಳೆದ 4 ವರ್ಷಗಳಿಂದ 5ನೇ ಬಾರಿಗೆ ಇವತ್ತು ಬರ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಪತ್ತಿ ಪಾಂಡುರಂಗರವರ ಆಹ್ವಾನದ ಮೇರೆಗೆ ಇವತ್ತಿನ ಮತ್ತು ಇನ್ನುಳಿದ 2 ದಿನಗಳ ಕಾರ್ಯಕ್ರಮಗಳು ಏರ್ಪಾಟಾಗಿವೆ. ನಮ್ಮ ಗೋಖಲೆ ಸಂಸ್ಥೆಯ ಕಾರ್ಯಕ್ರಮಗಳನ್ನು ಬೆಂಬಲಿಸ್ತಾ ಬಂದಿರತಕ್ಕಂಥ ಪತ್ತಿ ಕುಟುಂಬದ ಎಲ್ಲ ಸದಸ್ಯರಿಗೆ, ಇವತ್ತಿನ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ಸನ್ಮಾನ್ಯ ಶ್ರೀ ಪಾಂಡುರಂಗರವರಿಗೆ ನನ್ನ ಕೃತಜ್ಞತೆಗಳು. ಬದುಕುವ ದಾರಿ, ಇದು ಈ 3 ದಿನದ ಉಪನ್ಯಾಸದ ಶೀರ್ಷಿಕೆ. ಬದುಕುವ ದಾರಿ ಅಂತ ಹೇಳಿ ಬಿಟ್ಟುಬಿಟ್ಟಿದ್ದರೆ ಇವತ್ತು ಬದುಕುವ ದಾರಿಯನ್ನು ಹೇಗಂದ್ರೆ ಹಾಗೆ ತೋರಿಸುವಂತಹ ಪ್ರಪಂಚದ ಹಲವಾರು ಸನ್ನಿವೇಶಗಳನ್ನು ನಾವು ನೋಡ್ತೇವೆ. ಅನ್ಯಾಯದ ಮಾರ್ಗ ಜನಜನಿತವಾಗ್ತಾ ಇದೆ. ಮೌಲ್ಯಗಳನ್ನು ಮನುಷ್ಯ ಅವಮಾನಿಸ್ತಾ ಇದ್ದಾನೆ. ಅಯೋಗ್ಯರಿಂದ ಯೋಗ್ಯರು ಆಳಲ್ಪಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸಿಂಹಗಳು ನರಿಗಳಿಂದ ಆಳಲ್ಪಡ್ತಾ ಇವೆಯೋ ಅನ್ನುವ ಸನ್ನಿವೇಶ ಕಾಣ್ತಾ ಇದೆ. ಶ್ರೀರಾಮಕೃಷ್ಣರು ನಮ್ಮನ್ನು ಕಳೆದ ಶತಮಾನದಲ್ಲಿ ಎಚ್ಚರಿಸಿದ್ದು ಹೀಗೆ: ಜೇನುನೊಣಗಳು ಹಾಗೂ ತಿಪ್ಪೇನೊಣಗಳು ಪ್ರಪಂಚದಲ್ಲಿ ಏಕಕಾಲದಲ್ಲೇ ಬದುಕಿರುತ್ತವೆ. ತಿಪ್ಪೇನೊಣಗಳ ಅಸೋಸಿಯೇಷನ್ ಬಹಳ ದೊಡ್ಡದು ಅಂತ ಆ ಅಸೋಸಿಯೇಷನ್ನ ಮೆಂಬರ್ಶಿಪ್ಗೆ ಅಪ್ಲೈ ಮಾಡ್ಕೋಬಾರ್ದು ಅಂತ. ಜೇನುನೊಣಗಳಾಗಿಯೇ ಬದುಕಬೇಕಾದಂಥ ಹೋರಾಟ, ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಇದೆ. ಕಬೀರ್ ದಾಸರು ಒಂದು ಕಡೆ ಹೇಳಿದ್ದುಂಟು, ಕಾಗೆ ಕೂಗಿದ್ರೆ ಮಾಡ್ತಾ ಇರುವ ಕೆಲಸಕ್ಕೂ ವಿರಾಮ ಹಾಕಿ ಜನ ಅದನ್ನು ಓಡಿಸ್ತಾರೆ. ಕೋಗಿಲೆ ಕೂಗ್ತಾ ಇದ್ದರೆ ಮಾಡ್ತಾ ಇರೋ ಕೆಲಸವನ್ನು ನಿಲ್ಲಿಸಿ ಆ ಧ್ವನಿಯನ್ನು ಆನಂದಿಸ್ತಾರೆ. ಮಧುರ ನಿನಾದವ ಕೇಳಿಸುತ್ತಲೇ ಜಗವ ಗೆದ್ದಿತಲ್ಲ ಈ ಕೋಗಿಲೆ ಅಂತಕ್ಕಂಥದ್ದು. ಕಾಗೆ ಮತ್ತು ಕೋಗಿಲೆಗಳು ಒಂದೇ ರೀತಿಯಲ್ಲಿ ಕಂಡರೂ ಯಾವುದು ಅನ್ನೋದನ್ನು ವಸಂತಕಾಲ ನಿರ್ಧರಿಸುತ್ತೆ ಅಂತ ಚಿಂತಕನೊಬ್ಬ ಹೇಳ್ತಾನೆ. ಈ ಮಾತನ್ನು ಇಷ್ಟೇ ಹೇಳಿಬಿಟ್ಟು ನಾನೇನಾದರೂ ಬಿಟ್ಬಿಟ್ರೆ ನಮ್ಮಲ್ಲಿ ಸ್ವಲ್ಪ ಈ ಬುದ್ಧಿಜೀವಿಗಳು ಅನ್ನೋರು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ. ಒಬ್ಬ ಹಿರಿಯ ಯತಿಗಳು ಹೇಳಿದ್ದುಂಟು, ಬುದ್ಧಿಯನ್ನೇ ಮಾರಿಕೊಂಡು ಜೀವಿಸುವವರು ಅಂತ. ಅವರು ಯೋಚನೆ ಮಾಡೋದು ಉಂಟು, ಹಾಗಾದರೆ ಕೋಗಿಲೆ ನಿಕೃಷ್ಟವೇ, ಕಾಗೆ ನಿಕೃಷ್ಟವೇ, ಕೋಗಿಲೆ ಬಹಳ ದೊಡ್ಡದೇ? ಇದನ್ನು ಯಾವ ಧರ್ಮ ಆಧ್ಯಾತ್ಮ ವ್ಯಕ್ತಿಗಳು ಹೇಳಲಿಲ್ಲ ಹಾಗಂತ. ವಿಜ್ಞಾನವೇ ಇವತ್ತು ಬಹಳ ನಿಖರವಾಗಿ ಹೇಳ್ತಾ ಇದೆ, ಕಾಗೆ ಎಂಬುದು ಕೂಡ ಏಕಾಏಕಿ ಕೋಗಿಲೆ ಆಗಲಾರದು, ಅದು ವಿಕಾಸದ ಹಂತದಲ್ಲಿ ಹಾದು ಬಂದು ಕೋಗಿಲೆ ಆಗಬೇಕಾಗತ್ತೆ ಅಂತ. ಯಾವುದೋ ಒಂದು ಪ್ರಾಣಿ ಏಕಾಏಕಿ ಮನುಷ್ಯನಾಗಲಾರದು.
ಅದು ವಿಕಾಸದ ಹಲವು ಘಟ್ಟಗಳ ಮೂಲಕ ಹಾದು ಕಡೆಗೆ ಮನುಷ್ಯನ ಹಂತವನ್ನು ಮುಟ್ಟಬೇಕಾಗುತ್ತೆ. ಮನುಷ್ಯನ ಹಂತವನ್ನು ಮುಟ್ಟಿದಾಕ್ಷಣ ಜೀವನದ ಪರಿಪೂರ್ಣತೆ ಆಗಲಿಲ್ಲ. ಅಲ್ಲೂ ಕೂಡ ಮನುಷ್ಯ ತನ್ನ ಜೀವನದ ಆಯ್ಕೆಯ ವಿಷಯದಲ್ಲಿ ಸಾಮಾನ್ಯನೋ ಅಸಾಮಾನ್ಯನೋ ಎಂಬುದು ನಿರ್ಧರಿಸಲ್ಪಡುತ್ತೆ. ನಮ್ಮ ಆಸೆಗಳು ಬೇರೆ, ನಮ್ಮ ಅವಶ್ಯಕತೆಗಳು ಬೇರೆ. ಇದು ಅರ್ಥ ಆಗೋದಕ್ಕೆ ಬಹಳ ದೊಡ್ಡ ಹೋರಾಟ ಇದೆ. ಒಬ್ಬ ಮನುಷ್ಯನ ಆಹಾರ ಮತ್ತೊಬ್ಬ ಮನುಷ್ಯನಿಗೆ ವಿಷವಾಗಿ ಪರಿಣಮಿಸಿಬಿಡುತ್ತೆ. ಒಬ್ಬ ಮನುಷ್ಯನಿಗೆ ಯಾವ ಮಾತು ಜೀವನಕ್ಕೆ ಒಂದು ಸಕಾರಾತ್ಮಕವಾದ ತಿರುವನ್ನು ನೀಡಬಲ್ಲದೋ ಮತ್ತೊಬ್ಬನಿಗೆ ಅದು ಆಘಾತಕಾರಿಯಾದಂತಹ ಮಾತಾಗಿ ಪರಿಣಮಿಸಬಹುದು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಪ್ರತಿಯೊಂದು ಜೀವಿಯು ಜನ್ಮತಃ ಮೃಗ, ಸಂಸ್ಕಾರಗಳಿಂದ ಮಾನವ, ಸಾಧನೆಯಿಂದ ದೇವತಾ ಅನ್ನೋ ಹಿರಿಯರ ಮಾತನ್ನು ನಿರ್ಲಕ್ಷಿಸುವಂತಿಲ್ಲ. ನಾವು ಎಲ್ಲರೂ ಹೊರನೋಟದಲ್ಲಿ ಬಹುತೇಕ ಒಂದೇ ರೀತಿಯಾಗಿ ಕಂಡರೂ ಕೂಡ ನಮ್ಮ ಆಲೋಚನೆಗಳಲ್ಲಿ ಬಹಳ ಅಜಗಜಾಂತರ. ನಮ್ಮ ಜೀವನ ದೃಷ್ಟಿಕೋನ, ನಮ್ಮ ಜೀವನ ವಿಧಾನ, ನಮ್ಮ ಜೀವನದಲ್ಲಿ ನಾವು ಪಟ್ಟಿ ಮಾಡಿಕೊಂಡಂತಹ ಪ್ರಿಯಾರಿಟಿಯ ಆಧಾರಿತವಾದಂತಹ ಅವಶ್ಯಕತೆಗಳು, ನಾವು ಮುಟ್ಟಬೇಕು ಅಂತಕ್ಕಂಥ ಗುರಿಗಳು, ನಾವು ಪಡ್ಕೊಳ್ಳೇಬೇಕು ಅಂತಕ್ಕಂಥ ಕೆಲವು ಅನುಕೂಲಗಳು, ಸವಲತ್ತುಗಳು, ಫಲಗಳು, ಇದು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಜೀವನವನ್ನು ರೂಪಿಸ್ಕೊಳ್ಬೇಕು. ಪ್ರತಿಯೊಂದು ಕ್ಷಣವನ್ನೂ ಕೂಡ ಅತ್ಯಂತ ಪವಿತ್ರವಾದ ರೀತಿಯಲ್ಲಿ ನಾವು ನಡೆಸಬೇಕು ಅನ್ನುವಂಥದ್ದು ಅನಾದಿ ಕಾಲದಿಂದಲೂ ಸಂತ ಮಹಾತ್ಮರು ನಮ್ಮ ಮುಂದೆ ಇಟ್ಟಂತಹ ವಿಶೇಷವಾದ ಮಾರ್ಗದರ್ಶನದ ಮೇಲ್ಪಂಕ್ತಿ. ಸ್ವತಃ ಅವರು ಹಾಗೆ ಬದುಕಿದ್ರು. ಇದನ್ನು ನೀವು ಅನುಸರಿಸೋದಾದರೆ ನಿಮಗೂ ಶ್ರೇಯಸ್ಸು ಉಂಟು ಅನ್ನೋದನ್ನು ಬಹಳ ಪ್ರೀತಿಯಿಂದ ಈ ಜಗತ್ತಿನ ಮುಂದಿಟ್ಟು ಹೋದರು. ಮಾಂಸಲ ಶರೀರ ಕಾಲಗರ್ಭದಲ್ಲಿ ಕಣ್ಮರೆಯಾಯಿತು. ಕೀರ್ತಿ ಶರೀರ ದಿನೇ ದಿನೇ ವಿನೂತನವಾಗಿ ಗೋಚರಿಸ್ತಾ ಇದೆ. ಇದು ಶ್ರೇಷ್ಠ ಜೀವನವನ್ನು ನಡೆಸಿದಂತಹ ಮಹಾನ್ ಸಂತ ಮಹಾತ್ಮರು ನಮಗೆ ಕೊಟ್ಟಂತಹ ಒಂದು ಉನ್ನತವಾದ ಕೊಡುಗೆ. ಆ ನಿಟ್ಟಿನಲ್ಲಿ ಬದುಕುವ ದಾರಿ ಅಂತ ಮಾತ್ರವೇ ನಾವು ಸೀಮಿತಗೊಳಿಸಿಬಿಟ್ರೆ ಪ್ರಾಪಂಚಿಕ ಜಗತ್ತಿನಲ್ಲಿ, ವ್ಯಾವಹಾರಿಕ ಜಗತ್ತಿನಲ್ಲಿ ಇವತ್ತು ನಿಯಮಗಳಿಗೆ, ಮೌಲ್ಯಗಳಿಗೆ ಒತ್ತಾಸೆ ತೋರಿಸುವಂತಹ ವ್ಯಕ್ತಿಗಳನ್ನು ಕಂಡು ಪ್ರಾಪಂಚಿಕರು ಹೀಯಾಳಿಸೋದುಂಟು. ನೀನು ಬದುಕೋ ಹಾಗೆ ಬದುಕಿದ್ರೆ ಬದುಕದ ಹಾಗೆ, ಹೀಗೆ ಬದುಕಿದ್ರೆ ಸಂತೋಷ ಪಡೋಕ್ಕಾಗತ್ತೇನೋ, ತೃಪ್ತಿ ಪಡೋಕ್ಕಾಗತ್ತೇನೋ, ಯಶಸ್ಸು ಅನ್ನೋದು ಸಿಗುತ್ತೇನೋ? ಇದೆಲ್ಲ ಯಾವುದೋ ಕಾಲದ, ಹಳೆಯ ಕಾಲದ ರೀತಿ ನೀತಿಗಳು. ಇವತ್ತು ಹೀಗೆ ನೀವು ಬದುಕಿದ್ರಿ ಅಂದರೆ ಅಂಥೇಳಿ ಸುಮ್ಮನಿರೋದಿಲ್ಲ. ದೇವರೇ ಗತಿ ಅಂತ ಅಲ್ಲಿ ದೇವ್ರನ್ನ ತಂದಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ನಾವು ಆ ಮೊದಲನೇ ಭಾಗವನ್ನು ತೆಗೆದುಹಾಕ್ಬಿಟ್ಟು ದೇವರೇ ಗತಿ ಅನ್ನೋದಕ್ಕೆ ಹೆಚ್ಚು ಸ್ಟಿಕಾನ್ ಆಗೋದು ಒಳ್ಳೆಯದು ಅಂತ ಎಷ್ಟೋ ಸಲ ಅನಿಸುತ್ತೆ. ಹಾಗಾಗಿ ಮಹಾತ್ಮರ ದೃಷ್ಟಿಕೋನ ಯಾವ ರೀತಿಯಲ್ಲಿ ಬದುಕಿನ ದಾರಿಯನ್ನು ನಮಗೆ ತೋರಿಸ್ಕೊಡುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಶರಶಯ್ಯೆಯಲ್ಲಿ ಮಲಗಿದ್ದಾರೆ ಭೀಷ್ಮಾಚಾರ್ಯರು. ಪ್ರತ್ಯೇಕವಾಗಿ ಯುಧಿಷ್ಠಿರನನ್ನು, ಆ ನಂತರ ದುರ್ಯೋಧನನನ್ನು ಕರೆದರು. ಯುಧಿಷ್ಠಿರನನ್ನು ಕರೆದು ಹೇಳಿದರು, ನಿನ್ನ ರಾಜ್ಯದಲ್ಲಿ ಕೆಟ್ಟವನೊಬ್ಬನನ್ನು ಬೇಗ ಹಿಡಿದು ಕರ್ಕೊಂಡು ಬಾ ಅಂತ. ಆತ ಹೊರಗಡೆ ನಡೆದ. ಆನಂತರ ದುರ್ಯೋಧನನನ್ನು ಕರೆದರು, ನಿನ್ನ ರಾಜ್ಯದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕರ್ಕೊಂಡು ಬಾ ಅಂದರು. ಹೊರಗೆ ಅವರ ಹುಡುಕಾಟಕ್ಕೆ ಹೊರಟ ಇಬ್ಬರು ಬರಿಗೈಯಲ್ಲಿ ವಾಪಸ್ ಬಂದರು. ಯುಧಿಷ್ಠಿರನಿಗೆ ಕೆಟ್ಟವರು ಸಿಗಲೇ ಇಲ್ಲ, ದುರ್ಯೋಧನನಿಗೆ ಒಳ್ಳೆಯವರು ಸಿಗಲೇ ಇಲ್ಲ. ಆದರೆ ಇಬ್ಬರೂ ಓಡಾಡಿದ್ದು ಒಂದೇ ಪ್ರಜೆಗಳ ನಾಡಿನಲ್ಲಿ. ಅಂದರೆ ಮನೋಧರ್ಮಗಳು ಹೇಗೆ ವಿಭಿನ್ನ ಮತ್ತು ಎಷ್ಟರ ಮಟ್ಟಿಗೆ ವಿರುದ್ಧ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗಾಗಿ ನಮ್ಮ ಜೀವನಕ್ಕೆ ಬೆಳಕಾಗಬಲ್ಲಂಥದ್ದು ಸಾಮಾನ್ಯ ಸಂಗತಿಗಳಲ್ಲ.
ಸಾಮಾನ್ಯ ಹಂತದಿಂದ ಅಸಾಮಾನ್ಯ ಹಂತಕ್ಕೆ ಚಲಿಸೋದೇ ಜೀವನ. ಅಲ್ಪ ಸತ್ಯದಿಂದ ಪೂರ್ಣ ಸತ್ಯದ ಕಡೆಗೆ ಧಾವಿಸುವಂಥದ್ದೇ ಜೀವನ. ಶಾಂತ ಸ್ಥಿತಿಯಿಂದ ಅನಂತ ಸ್ಥಿತಿಯನ್ನು ಮುಟ್ಟೋದೇ ಯಶಸ್ಸು. ಅವರ್ ಜರ್ನಿ ಈಸ್ ಫ್ರಮ್ ನೋನ್ ಟು ಅನ್ನೋನ್ ಅಂತ ಒಬ್ಬ ಚಿಂತಕ ಹೇಳಿದ್ದುಂಟು. ಹಾಗಾಗಿ ಈ ರೀತಿಯ ಶಾಂತ ಸ್ಥಿತಿಯಿಂದ ಸೀಮಿತ ಸ್ಥಿತಿಯಿಂದ ಅಸೀಮ ಸ್ಥಿತಿಗೆ ಪಯಣಿಸಬೇಕು ಅಂತಂದಾಗ ಎಷ್ಟು ದೊಡ್ಡ ಹೋರಾಟ ಇರುತ್ತಲ್ಲಿ, ಎಷ್ಟು ಘರ್ಷಣೆ ಇರುತ್ತೆ, ಇದನ್ನು ಗಮನಿಸಬೇಕು. ಮಹಾತ್ಮರ ಬದುಕಿನಲ್ಲಿ ನಾವು ಕಾಣ್ತಕ್ಕಂಥದ್ದು ಇದನ್ನೇ. ಅವರು ಯಾವುದೇ ಉಪದೇಶವನ್ನು ಪ್ರಾರಂಭ ಮಾಡಬೇಕಾದರೂ ಕೂಡ ಹೇಳೋದು ಅವರು ಇದನ್ನೇ: ಜೀವನವೆಂಬುದೊಂದು ಹೋರಾಟ, ಇದೊಂದು ನಿರಂತರವಾದ ಹೋರಾಟ, ನಿರಂತರವಾದ ಘರ್ಷಣೆ ಇದೆ ಅಲ್ಲಿ. ನೆನಪಿಡಿ, ಒಂದು ಸಮಸ್ಯೆಯನ್ನು ನೀವು ಪರಿಹರಿಸಿಕೊಂಡಾಕ್ಷಣ ನಿಮ್ಮ ಜೀವನದ ಸಮಸ್ಯೆಗಳೆಲ್ಲವೂ ಪರಿಹಾರ ಕಾಣ್ತು ಅಂತಲ್ಲ, ಅದರ ಜಾಗದಲ್ಲಿ ಇನ್ನೊಂದು ಹೊಸ ಸಮಸ್ಯೆ ಬಂದು ಕುಳಿತಿರುತ್ತೆ. ಹಾಗಾದರೆ ನಾನು ಸಮಸ್ಯೆ ಪರಿಹರಿಸ್ಕೊಂಡಲ್ಲ, ಇದರಿಂದ ನನಗೇನು ಉಪಯೋಗವಾಯಿತು ಅಂತ ಪ್ರಶ್ನಿಸಿದ ಪಕ್ಷದಲ್ಲಿ ನೀನು ಹಿಂದಿನ ಸಮಸ್ಯೆಯನ್ನು ಪರಿಹರಿಸ್ಕೊಂಡಿಯಲ್ಲ, ಅದರ ಅನುಭವದ ಹಿನ್ನೆಲೆಯಲ್ಲಿ ಮುಂದಿನ ಸಮಸ್ಯೆಯನ್ನು ಆತ್ಮವಿಶ್ವಾಸದಿಂದ ನಿರ್ವಹಿಸೋದಕ್ಕೆ ಸಾಧ್ಯ ಇದೆ ಅನ್ನೋದೇ ಉತ್ತರ. ಆದ್ದರಿಂದ ಬಹಳ ನಮ್ಮ ಭರವಸೆಗೆ ಚ್ಯುತಿ ಉಂಟಾಗದಂತೆ ನಾವು ಉತ್ಸಾಹದ ಚಿಲಿಮೆಗಳಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ವಾಮಿ ವಿವೇಕಾನಂದರಂಥ ಮಹಾತ್ಮರು ಒಂದು ಕಡೆ ಹೇಳಿದ್ದುಂಟು: ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲುವುದು ಘನತೆ ಪೂರ್ಣ. ನೀವು ಆಲೋಚನೆ ಮಾಡಿ, ಸಾಮಾನ್ಯವಾಗಿ ಪ್ರಾಪಂಚಿಕನೊಬ್ಬ ಜೀವನದ ಯಶಸ್ಸನ್ನು ಗುರುತಿಸುವ ವಿಧಾನ ಯಾವುದು? ಆರ್ಥಿಕವಾದಂತಹ ಬೆಳವಣಿಗೆ, ಹಣ ಸಂಪಾದನೆ. ಇದನ್ನು ನಮ್ಮೂರುಗಳ ಕಡೆ ಹೇಳೋದಕ್ಕಿಂತ ಬೆಂಗಳೂರು ಜನಕ್ಕೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಹೈಕ್ ಅನ್ನೋ ಶಬ್ದ ಭಾಳ ದೊಡ್ಡ ಶಬ್ದ ಇವತ್ತು, ಅದು ಇದರಲ್ಲಿ ಡಿಕ್ಷನರಿನಲ್ಲಿ. ಕೈ ತುಂಬ ಸಂಬಳ, ಭಿಕ್ಷಕನ ತಟ್ಟೆಗೆ 10 ಪೈಸೆ ಹಾಕಿ ಅಭ್ಯಾಸ ಇಲ್ಲ. ವೀಕೆಂಡ್ ಶುಕ್ರವಾರ ಸಂಜೆ ಮತ್ತನಾಗಿ ಬಿದ್ದರೆ ಸೋಮವಾರ ಬೆಳಗ್ಗೆ ಎಚ್ಚರಿಕೆ ಆದರೆ ಕೆಲಸ ಕೊಟ್ಟ ಕಂಪನಿಯವನ ಪುಣ್ಯ. ಇದು ನಾಗರಿಕ ಪ್ರಪಂಚದಲ್ಲಿ ಕಾಣ್ತಾ ಇರತಕ್ಕಂಥ ಅತ್ಯಂತ ಘೋರವಾದ ದೃಶ್ಯ. ಯಾವ ವ್ಯಕ್ತಿಯಲ್ಲಿ ಅವನ ಅವಶ್ಯಕತೆಗಿಂತಲೂ ಹೆಚ್ಚಿನ ಪರಿಮಾಣದಲ್ಲಿ ಸಂಪತ್ತು ಕ್ರೋಢೀಕರಣಗೊಳ್ಳುತ್ತೋ ಅಲ್ಲಿ ಅವನೇನಾದರೂ ಎಚ್ಚರ ತಪ್ಪಿದ್ರೆ ಅವನ ಸಂಪತ್ತೇ ಅವನಿಗೆ ಮುಳುವಾಗುತ್ತೆ. ಪೂಜ್ಯ ಡಿ ವಿ ಜಿಯವರು ಹೇಳಿದ್ದುಂಟು: ನೀನು ಸಮಾಜದಿಂದ ಏನು ಪಡೆದಿಯೋ ಮತ್ತು ನೀನು ಸಮಾಜಕ್ಕೆ ಏನು ಕೊಡಬಹುದೋ ಅದರ ತಾಳೆ ನೋಡು. ಒಂದು ಕಡೆ ಬಹಳ ನೇರವಾಗಿ ಅವರು ಹೇಳಿದ್ದುಂಟು: ಸಮಾಜಕ್ಕೆ ನೀನು ಎಷ್ಟು ಪ್ರಾಮಾಣಿಕವಾಗಿ ಕೊಟ್ಟಿಯೋ ನಿನಗೆ ಪಡ್ಕೊಳ್ಳೋದಕ್ಕೆ ಅರ್ಹತೆ ಇರೋದು ಅದೇ ಪ್ರಮಾಣದಲ್ಲಿ ಮಾತ್ರ. ಅಂದರೆ ನೀನು ಕೊಟ್ಟದ್ದು ಮತ್ತು ಪಡೆದದ್ದು ಎರಡರ ಸಮತೋಲನ ಇರಬೇಕಲ್ಲಿ. ನೀನು ತುಂಬ ಪಡ್ಕೊಂಡು ಕಿಂಚಿತ್ ಕೊಟ್ಟು ಏನೋ ಒಂದು ಉದಾರಿಯಂತೆ ನೀನು ಮುಖವಾಡ ಹಾಕ್ಕೋಬೇಡ. ಆಚಾರ ಕೆಟ್ಟರೂ ಆಕಾರ ಕೆಡದಂತೆ ನಡ್ಕೊಳ್ಳೋರು ತುಂಬ ಜನ. ಅದು ಎಂದೂ ಕೂಡ ನಮ್ಮ ಬದುಕಿನಲ್ಲಿ ಬೇರೆಯವ್ರಿಗೆ ಎಷ್ಟು ಉಪಯೋಗ ಆಗುತ್ತೋ ಅನ್ನೋ ವಿಷಯ ಬೇರೆ, ಆದರೆ ನಮಗೆ ನಮ್ಮ ಮನಸ್ಸಿಗೆ ಅದು ಸಮಾಧಾನವನ್ನು ನೀಡೋದಿಲ್ಲ ಅನ್ನುವಂಥದ್ದು ಎಲ್ಲ ಜನರ ಅತ್ಯಂತ ಪ್ರಾಮಾಣಿಕ ಅನುಭವ ಅವರವ್ರ ಜೀವನದಲ್ಲಿ. ಹೀಗಾಗಿ ಪರಮಹಂಸರು ಹೇಳೋ ಹಾಗೆ ಬಲಿಷ್ಠವಾದ ಅಯಸ್ಕಾಂತ ಮಾತ್ರವೇ ಕಬ್ಬಿಣಕ್ಕೆ ತನ್ನ ಅಯಸ್ಕಾಂತೀಯ ಗುಣಗಳನ್ನು ವರ್ಗಾಯಿಸಬಲ್ಲದು ಅನ್ನೋ ಹಾಗೆ ಜೀವನದಲ್ಲಿ ಶ್ರೇಷ್ಠವಾದದ್ದನ್ನು ಸಾಧಿಸಿದಂತಹ ಸಂತ ಮಹಾತ್ಮರು, ಸಾಧುಗಳು, ಸದ್ಗೃಹಸ್ಥರು, ಸನ್ಯಾಸಿಗಳು
ತ್ಯಾಗ ವೈರಾಗ್ಯದ ಹಿನ್ನೆಲೆಯಲ್ಲಿ ಬದುಕದಂತಹ ಮಹಾತ್ಮರು ಇವರು ಮಾತ್ರವೇ ನಮಗೆ ಮಾರ್ಗದರ್ಶಿಗಳಾಗುತ್ತಾರೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕಾದ ವಿಚಾರ ಇದೆ. ಹೀಗಾಗಿ ಮಹಾತ್ಮರು ನಮ್ಮ ಬದುಕಿಗೆ ಹತ್ತಿರವಾಗುವಂತಹ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಹೇಗೆ ನಾವು ಕೆಮಿಸ್ಟ್ರಿನಲ್ಲಿ ರೇಟ್ ಆಫ್ ದಿ ರಿಯಾಕ್ಷನ್ ಅನ್ನೋದನ್ನು ಕ್ಯಾಟಲಿಸ್ಟ್ ಅನ್ನುವಂಥದ್ದು ಆಕ್ಸಲರೇಟ್ ಮಾಡುತ್ತೆ ಅಂತ ಹೇಗೆ ಓದ್ತೀವೋ, ಯಾವುದೇ ಒಂದು ರಾಸಾಯನಿಕ ಪ್ರಕ್ರಿಯೆಯನ್ನು ಅದರ ವೇಗವನ್ನು ಹೆಚ್ಚಿಸಬೇಕು ಅಂದರೆ ಅಲ್ಲೊಂದು ಕ್ಯಾಟಲಿಸ್ಟನ್ನು ಆ್ಯಡ್ ಮಾಡ್ತೇವೆ ಅನ್ನೋದು ಹೇಗೆ ಸತ್ಯವೋ, ಹಾಗೆ ನಮ್ಮ ಜೀವನದಲ್ಲಿ ನಿಜವಾದ ರೀತಿಯಲ್ಲಿ ಅದು ಸದುಪಯೋಗ ಆಗಬೇಕು ಅಂದರೆ, ಸಾರ್ಥಕ ಆಗಬೇಕು ಅಂದರೆ, ಎಲ್ಲೂ ಕೂಡ ಅದು ವ್ಯರ್ಥವಾಗಬಾರ್ದು ಅಥವಾ ಅವಶ್ಯಕತೆಗಿಂತ ಕಡಿಮೆ ವೇಗದಲ್ಲಿ ಹೋಗ್ತಾ ಇರೋದನ್ನು ಸರಿಯಾದ ವೇಗಕ್ಕೆ ಹೊಂದಿಸಬೇಕು ಅಂತಂದರೆ ಅಲ್ಲಿ ಮಹಾತ್ಮರ ಮಾರ್ಗದರ್ಶನದ ಮಾತುಗಳು, ಅವರ ಬದುಕು ನಮಗೊಂದು ಕನ್ನಡಿಯಂತೆ ಸಹಾಯಕ್ಕೆ ಬರುತ್ತೆ. ಆದ್ದರಿಂದಲೇ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ ಏತತ್ರಯಂ ಪುಣ್ಯಕೃತ ಲಭಂತೆ ಪರಂತು ದೈವಾನುಗ್ರಹ ಹೇತುಕಂ ಅನ್ನೋ ಶಬ್ದವನ್ನು ಸೇರಿಸಿದ್ರು. ಶಂಕರರೇ ಹೇಳ್ತಾ ಇದ್ದಾರೆ, ದೈವಾನುಗ್ರಹದಿಂದ ದೊರೆಯೋದಕ್ಕಿದು ಸಾಧ್ಯ ಅಂತ. ಮನುಷ್ಯ ಜನ್ಮ ನಮಗೆ ಸಿಗೋದೇ ಒಂದು ಕೃಪೆ. ಇದನ್ನು ವಿಜ್ಞಾನ ಕೂಡ ಇವತ್ತು ಒಪ್ಕೊಂಡ್ಬಿಟ್ಟಿದೆ. ಅಷ್ಟಲ್ಲದೆ ನಾವು ಒಂದು ಉನ್ನತವಾದ ಧ್ಯೇಯದ ಕಡೆಗೆ ಶ್ರೇಷ್ಠವಾದ ಆಲೋಚನೆಗಳನ್ನು ತುಂಬಿಕೊಂಡು ಮನಸ್ಸು ಮತ್ತು ಬುದ್ಧಿಗಳನ್ನು ಸಕಾರಾತ್ಮಕವಾಗಿಟ್ಟುಕೊಂಡು ಈ ಶರೀರ ಪಾಪ ಕಾರ್ಯಗಳಲ್ಲಿ ತೊಡಗದಂತೆ ಅದನ್ನೂ ಕೂಡ ನಾವು ನಿಯಂತ್ರಿಸ್ತಾ ಶರೀರ ಮನಸ್ಸು ಬುದ್ಧಿಗಳನ್ನು ನೈತಿಕತೆಯ ಚೌಕಟ್ಟಿನಲ್ಲಿ ನಿರ್ವಹಿಸುತ್ತಾ ಅದನ್ನು ಉನ್ನತ ಧ್ಯೇಯದ ಕಡೆಗೆ ಕರ್ಕೊಂಡು ಹೋಗೋದಿದೆಯಲ್ಲ, ಇದು ಕೂಡ ಸಾಮಾನ್ಯ ವಿಷಯ ಅಲ್ಲ. ಮಹಾಪುರುಷ ಸಂಶಯ, ಮಹಾತ್ಮರೊಂದಿಗೆ ಒಡನಾಡ್ತಕ್ಕಂಥದ್ದು, ಅವರ ಮಾತುಗಳನ್ನು ಪ್ರೀತಿಯಿಂದ ಆಲಿಸುವಂಥದ್ದು, ಇದು ಕೂಡ ಸಾಮಾನ್ಯ ಸಂಗತಿ ಅಲ್ಲ. ಎಷ್ಟು ಕಷ್ಟ ಇದೆ. ಸಮಾಜದಲ್ಲಿ ಒಂದು ಒಳ್ಳೆಯ ಮಾತು ಹೇಳುವಂತಹ ವ್ಯಕ್ತಿ ಅದು ಎಷ್ಟು ಪ್ರತಿರೋಧಕ್ಕೆ ಒಳಗಾಗ್ತಾನೆ ಅನ್ನೋದನ್ನು ನಾವು ದಿನೇ ಗಮನಿಸ್ತಾ ಇದ್ದೇವೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಇದನ್ನು ಗಮನಿಸ್ತಾ ಇದ್ದೇವೆ. ಒಳ್ಳೆಯ ಮಾತು ಅಂತಕ್ಕಂಥದ್ದು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಜನಕ್ಕೆ ಮೈ ಪರಚ್ಕೊಳ್ಳೋ ಹಾಗಾಗತ್ತೆ, ಅಸಹನೆಯನ್ನು ಉಂಟು ಮಾಡಿಬಿಡುತ್ತೆ. ಇವರು ನಮ್ಮ ಸುಖಕ್ಕೆ ಕಲ್ಲು ಹಾಕ್ತಾ ಇದ್ದಾರೇನೋ ಈ ಮಾತುಗಳ ಮೂಲಕ ಅಂತಕ್ಕಂಥದ್ದು ನಮ್ಮ ಮನೆಯಿಂದ ಆಚೆ ಇರುವವರಲ್ಲ, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ಅದನ್ನು ಸಹಿಸಲಾರದಂತಹ ವೇದನೆಯನ್ನು ವ್ಯಕ್ತಪಡಿಸೋದನ್ನು ಕಂಡಾಗ ನಮಗೆ ಅರ್ಥವಾಗುತ್ತೆ, ಹೌದಲ್ವಾ, ಒಳ್ಳೆಯ ವಿಚಾರಗಳನ್ನು ಸ್ವೀಕರಿಸುವಂಥದ್ದು ಅಷ್ಟು ಸುಲಭದ ವಿಷಯ ಅಲ್ಲ. ಆದರೆ ಮನುಷ್ಯನ ಹಂತವನ್ನು ಮುಟ್ಟಿದ ಮೇಲೆ ನಮಗೆಲ್ಲರಿಗೂ ಕೂಡ ಎಂದೆಂದೂ ನಾವು ನೆನಪಿನಲ್ಲಿಟ್ಕೊಂಡು ಮುನ್ನಡಿಬೇಕಾದಂಥ ವಿಚಾರ ಏನು ಅಂದರೆ, ಪರಮಾತ್ಮನ ಕೈಯಲ್ಲಿ ನಾವು ಒಂದು ಉಪಕರಣವಾಗಿ ಆಯ್ಕೆಗೊಂಡಿದ್ದೇವೆ. ಇಲ್ಲದೇ ಇದ್ದರೆ ಅವನು ಈ ಮನುಷ್ಯ ಜನ್ಮ ನಮ್ಗೆ ಯಾಕೆ ಕೊಡ್ತಾ ಇದ್ದ? ಅವನು ಯಾವುದೋ ಒಂದು ಪರ್ಪಸ್ಸನ್ನು ನಮ್ಮ ಮೂಲಕ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅತ್ಯಂತ ಪ್ರೇಮದಿಂದ ನಮಗೆ ಮನುಷ್ಯ ಜನ್ಮವನ್ನು ಅನುಗ್ರಹಿಸಿದ್ದಾನೆ. ನನ್ನ ಬಳಿಗೆ ಹಲವಾರು ಜನ ಯುವಕ ಯುವತಿಯರು, ಕಾಲೇಜಿನ ವಿದ್ಯಾರ್ಥಿಗಳು ಬರ್ತಿರ್ತಾರೆ. ಅವರಿಗೆ ನಾನು ಮತ್ತೆ ಹೇಳ್ತಾ ಇರ್ತೇನೆ, ನೋಡಿ, ನಮ್ಮ ಮೇಲೆ ಹೊರಗಿನ ವಾತಾವರಣ ಅನ್ನೋದು ಇನ್ಫ್ಲೂಯೆನ್ಸ್ ಆಗೋದಂತೂ ಖಂಡಿತ. ನನ್ನ ಮೇಲೂ ಆಗುತ್ತೆ, ನಿಮ್ಮ ಮೇಲೂ ಆಗುತ್ತೆ, ಪ್ರತಿಯೊಬ್ಬರ ಮೇಲೂ ಆಗುತ್ತೆ. ಈ ಇನ್ಫ್ಲೂಯೆನ್ಸ್ ಅನ್ನೋದರಲ್ಲಿ ಎರಡು ವಿಧಾನ ಇದೆ. ಒಂದು ಕೆಟ್ಟ ಇನ್ಫ್ಲೂಯೆನ್ಸ್, ಮತ್ತೊಂದು ಒಳ್ಳೆಯ ಇನ್ಫ್ಲೂಯೆನ್ಸ್. ಇನ್ಫ್ಲೂಯೆನ್ಸ್ ಆಗೋದೇ ಇದ್ದರೆ ನಾವು ಕೆಟ್ಟ ವಿಚಾರಗಳಿಗೆ ಯಾಕೆ ಇನ್ಫ್ಲೂಯೆನ್ಸ್ ಆಗಬೇಕು? ಒಳ್ಳೆಯ ವಿಚಾರಗಳಿಗೆ ಇನ್ಫ್ಲೂಯೆನ್ಸ್ ಆಗಬೇಕು ಅಂತಕ್ಕಂಥ ಹಠವನ್ನು ತೊಟ್ಟು ನಾವು ಯಾಕೆ ಪ್ರಯತ್ನ ಪಡಬಾರ್ದು? ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದರು, ಈ ಒಳ್ಳೆಯ ವಿಚಾರಗಳಿಗೆ ಇನ್ಫ್ಲೂಯೆನ್ಸ್ ಆಗಬೇಕಾದ ಮೊದಲ ಹಂತದಲ್ಲಿ ನಾವು ತುಂಬ ಹೋರಾಡಬೇಕಾಗತ್ತೆ. ಸಮುದ್ರದ ದಡದಲ್ಲಿ ಅಲೆಗಳ ಅಬ್ಬರ, ಅದನ್ನು ದೋಣಿ ಸಹಿಸ್ಕೋಬೇಕಾಗತ್ತೆ. ಆದರೆ ಒಳಗೆ ಹೋದಂತೆ ಅದು ಪರಮಶಾಂತ. ಮತ್ತೊಂದು ಸೊಗಸಾದ ಉದಾಹರಣೆ ಕೊಟ್ಟಿದ್ದುಂಟು ರಾಮಕೃಷ್ಣರು.
ಈಗ ಪೂರಿ ಮಾಡಬೇಕಾಗಿದೆ, ಹಿಟ್ಟನ್ನು ಒತ್ತಿ ಆಗಿದೆ, ಅದನ್ನು ಕಾದ ಎಣ್ಣೆಗೆ ಬಿಟ್ಟಾಗ ಜೋರಾಗದು ಚಟಪಟ 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 ಅಂತ ಶಬ್ದ ಮಾಡುತ್ತೆ. ನೀರಿನ ಅಂಶ ಇರುವವರೆಗೂ ಅದು ಆ ರೀತಿ ಶಬ್ದ ಮಾಡುತ್ತೆ. ನೀರಿನ ಅಂಶ ಮುಗಿದ ಮೇಲೆ ಅದು ಶಾಂತವಾಗಿ ಆ ಎಣ್ಣೆಯಲ್ಲಿ ತೇಲುತ್ತೆ. ನೋಡಿ, ನಮ್ಮ ಸ್ವಭಾವದಲ್ಲಿ ಇರಬಹುದಾದ ಎಲ್ಲ ರೀತಿಯ ನ್ಯೂನತೆಗಳನ್ನು, ಎಲ್ಲ ಶಾರ್ಟ್ ಕಮ್ಮಿಂಗ್ಸ್ ಅಂತ ನಾವು ಕರೀಬಹುದು, ಡಿಫೆಕ್ಟಿವ್ ಅಂತ ಕರೀಬಹುದು. ಇದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲ್ಪಟ್ಟಾಗ ನಾವು ನಿಜವಾದ ಯೋಗ್ಯತೆಗೆ ಪಾತ್ರರಾಗಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಬದುಕಿನ ದಾರಿ, ಬದುಕುವ ಹಾದಿ, ಇದನ್ನು ಎಂದೂ ಕೂಡ ನಾವು ಜನರಲೈಸ್ ಮಾಡಿಕೊಂಡು ಜನಸಾಮಾನ್ಯರು ಬದುಕೋ ಹಾಗೆ ಹೋಗಬಾರದು. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅನ್ನೋದು ಧ್ಯೇಯನಿಷ್ಠರಾದ ಜನಕ್ಕೆ ಮಾರ್ಗದರ್ಶನದ ನುಡಿ ಅಲ್ಲ. ಗಾಳಿ ಬಂದಾಗ ತೂರಿಕೋ ಅನ್ನೋದು ಸಾಮಾನ್ಯನೊಬ್ಬನ ಹಣೆ ಬರಹ ಆಗಲಿ ಹೊರತು, ಧೀರರಾದವರು ಶ್ರೇಷ್ಠವಾದದ್ದನ್ನು ಸಾಧಿಸಬೇಕು ಅಂತಕ್ಕಂಥ ವ್ಯಕ್ತಿಗಳು. ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ವೇದ ಸುಳ್ಳಾದರೂ ಸುಳ್ಳದು. ವೇದ ಓದ್ದಲೇ ಇರೋ ಮನುಷ್ಯ ಹೇಳಿದ್ದದನ್ನು, ವೇದವನ್ನು ಅರ್ಥ ಮಾಡ್ಕೊಳ್ಳದಲೇ ಇರ್ತಕ್ಕಂಥ ವ್ಯಕ್ತಿ ಅವನಿಗೆ ಅರ್ಥವಾಗಿದ್ದ ಗಾದೆಯನ್ನು ಪ್ರಧಾನವಾಗಿಸ್ಕೊಳ್ಳೋಕೆ ಹೋಗಿ ಗಾದೆ ಸುಳ್ಳಾಗಬಹುದೇ ಹೊರತು, ಅದು ವೇದ ಸುಳ್ಳಾಗಬಹುದೇ ಹೊರತು ಗಾದೆ ಸುಳ್ಳಾಗೋದಿಲ್ಲ ಅಂತ ಹೇಳಿಬಿಟ್ಟ ಅವನು. ಸಾಧ್ಯವೇ ಅದು? ವೇದಗಳು ಸುಳ್ಳಾಗೋದಕ್ಕೆ ಸಾಧ್ಯವೇ? ಇವತ್ತಿನವರೆಗೂ ವೇದದ ಒಂದೇ ಒಂದು ಅಕ್ಷರ ತಿದ್ದುಪಡಿಗೆ ಒಳಗಾಗಿದೆಯಾ? ಕೆಲವು ಗಾದೆಗಳಿದೆ, ದುಡ್ಡು ನೀರು ಖರ್ಚು ಮಾಡಿದಾಗ ದುಡ್ಡು ಖರ್ಚು ಮಾಡ್ತಾನೆ ಅಂತ. ಇವತ್ತು ಒಪ್ಕೊಳ್ತೀರಾ? ಹಾಲಿಗಿಂತಲೂ ಕಾಸ್ಟ್ಲಿ ಆಗಿದೆ ಇವತ್ತು ನೀರು. ಹಾಗಾಗಿ ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ, ಮಹಾತ್ಮರ ಶ್ರೇಷ್ಠವಾದ ಚಿಂತನೆಗಳು ನಮಗೆ ಕನ್ನಡಿಯಾಗಿ ನಿಂತಿವೆ. ಅದರ ಅಡಿಯಲ್ಲಿಯೇ ನಾವು ನಮ್ಮ ಜೀವನವನ್ನು ರೂಪಿಸ್ಕೋಬೇಕು. ಇಲ್ಲಿ ಬೇರೆ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಆಗೋದಕ್ಕೆ ಅವಕಾಶ ಇಲ್ಲ. ನಾವು ಕಾಂಪ್ರಮೈಸ್ ಆದ್ವಿ ಅಂತ ಇಟ್ಕೊಳ್ಳಿ, ನಮ್ಮ ಜೀವನದ ಔನ್ನತ್ಯ, ಜೀವನದ ಗಟ್ಟಿತನ ಅಲ್ಲಿ ಕರಗಿ ಹೋಗ್ಬಿಡುತ್ತೆ. ಪೂಜ್ಯ ಡಿ ವಿ ಜಿ ಅವರು ಒಂದು ಮಾತು ತುಂಬ ನೆನಪು ಮಾಡ್ಕೊಳ್ತೀನಿ ನಾನು. ಶರಣರು ಹೇಳಿದ್ರು, ದಯೆಯೇ ಧರ್ಮದ ಮೂಲವಯ್ಯ. ದಯೆಯೇ ಧರ್ಮದ ಮೂಲವಯ್ಯ. ಧರ್ಮದಲ್ಲಿ ದಯೆಗೆ ಅಪಾರವಾದ ಪಾತ್ರ ಇದೆ. ದಯೆ ತೋರಿಸುವಂಥದ್ದು ಸಾಮಾನ್ಯ ವಿಷಯ ಅಲ್ಲ. ಆದರೆ ಒಬ್ಬ ಬುದ್ಧನಂತಹ ವ್ಯಕ್ತಿಗೆ, ಒಬ್ಬ ಶಂಕರನಂತಹ ವ್ಯಕ್ತಿಗೆ, ಒಬ್ಬ ವಿವೇಕಾನಂದರಂತಹ ವ್ಯಕ್ತಿಗೆ ದಯೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಮತ್ತು ಅದರ ಸತ್ಪರಿಣಾಮ, ನಿರೀಕ್ಷಿಸಿದ ಸತ್ಪರಿಣಾಮ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರ ಲೆಕ್ಕಾಚಾರ ಚೆನ್ನಾಗಿರುತ್ತೆ. ನಾವು ನಮ್ಮ ವಿಮಾನವನ್ನು ಅಪಹರಿಸ್ಕೊಂಡು ಹೋದವ್ರಿಗೆಲ್ಲ ದಯೆ ತೋರಿಸಿದ್ರ ಗತಿ ಏನು? ಬಹುಶಃ ಇದನ್ನು ಬಹಳ ಚೆನ್ನಾಗಿ ಗ್ರಹಿಸಿದರು ಪೂಜ್ಯ ಡಿ ವಿ ಜಿಯವರು. ಅವ್ರು ಬರೆದ್ರು ಈ ಮಾತಿಗೆ, ದಯೆಯೇ ಧರ್ಮದ ಮೂಲವಯ್ಯ ನಿಜ, ಆದರೆ ಧರ್ಮವಿಲ್ಲದ ದಯೆ ಎಂಥದ್ದಯ್ಯ ಅಂತ ಬರೆದ್ರು. ಆ ಎರಡನೇ ವಾಕ್ಯ ನನಗೆ ಬಹಳ ಇಷ್ಟವಾಯಿತು. ಯಾಕೆಂದರೆ ಹೌದಲ್ವಾ, ನಾವು ತೋರಿಸುವ ದಯೆಯಲ್ಲಿ ಧರ್ಮ ಇರಬೇಕು. ನಮ್ಮ ಮಗು ತುಂಬ ತಪ್ಪು ಮಾಡ್ತಾ ಇದ್ದರೆ ನಾವು ಅದನ್ನ ತಿದ್ದುವಂಥದ್ದು ಧರ್ಮವಾಗತ್ತೆ ಹೊರತು, ತಿದ್ದಿ ಆ ಮಗುವನ್ನು ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗೋದು ದಯೆ ಆಗುತ್ತೆ. ಇವತ್ತೇನಾದರೂ ಅದನ್ನು ಸರಿಯಾಗಿ ತಿದ್ದಿ ನಾವು ಕರ್ಕೊಂಡು ಹೋಗಲಿಲ್ಲ ಅಂದರೆ ಆ ಮಗು ನಾಳೆ ನಿರ್ದಯವಾಗಿ ಸಮಾಜದಲ್ಲಿ ನಡ್ಕೊಂಡ್ಬಿಡುತ್ತೆ. ಒಬ್ಬರು ಶಿಕ್ಷಕರು ಹೇಳ್ತಾ ಇದ್ದಿದ್ದುಂಟು, ಯಾವ ಮಗು ತಾಯಿ, ತಂದೆ ಮತ್ತು ಗುರುಗಳಿಗೆ ಮೋಸ ಮಾಡುತ್ತೋ ಆ ಮಗು ಸಮಾಜದಲ್ಲಿ ಯಾರಿಗೆ ಬೇಕಾದರೂ ಮೋಸ ಮಾಡುತ್ತೆ. ಆದ್ದರಿಂದಲೇ ಬಹುಶಃ ಹಿರಿಯರು ಸ್ಟಾರ್ಟ್ ಎ ಗುಡ್ ಸ್ಕೂಲ್ ಟುಡೇ, ದೇರ್ ಬೈ ಯು ಕ್ಯಾನ್ ಅವಾಯ್ಡ್ 100 ಜೈಲ್ಸ್ ಟುಮಾರೋ ಅಂತ ಹೇಳಿದರು. ಒಂದು ಶಾಲೆಯ ಪ್ರಾಮುಖ್ಯತೆ ನಾನು ಹೇಳ್ತಾ ಇರ್ತೇನೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ. ಮರದ ಕೆಳಗೆ ಪಾಠ ಮಾಡಿದಂತಹ ಗುರುಗಳು ಭಾರತ ರತ್ನಗಳನ್ನು ಸೃಷ್ಟಿಸಿದರು. 4 ಮನೆಯ ಬಚ್ಚಲನ್ನು ಬಾಚಿದಂತಹ ಒಬ್ಬಳು ತಾಯಿ
ಒಬ್ಬ ವಿಶ್ವೇಶ್ವರನನ್ನು ಭಾರತ ರತ್ನ ವಿಶ್ವೇಶ್ವರಯ್ಯನನ್ನಾಗಿ ರೂಪಿಸಿದ್ರು. ಬಡತನ ಅಲ್ಲಿ ಅಡ್ಡ ಆಗಲೇ ಇಲ್ಲ ಅವರ ಬೆಳವಣಿಗೆಗೆ. ಹಾಗಾಗಿ ಕಷ್ಟಗಳಿಗೆ ಹೆದರದೆ, ಸೋಲುಗಳಿಗೆ ಅಂಜದೆ, ಪ್ರಯತ್ನವನ್ನು ಕೈಚೆಲ್ಲಿ ಕುಳಿತುಕೊಳ್ಳದೆ, ಯಾರು ದಿಟ್ಟತನದಿಂದ ತಾನು ಜೀವನದಲ್ಲಿ ಗುರುತಿಸಿದಂತಹ ಉನ್ನತವಾದ ಆದರ್ಶದ ಕಡೆಗೆ ಹೆಜ್ಜೆ ಹಾಕ್ತಾ ಹೋದ್ನೋ ಅವನು ಯಶಸ್ವಿಯಾಗಿದ್ದಾನೆ. ಇದನ್ನು ಕಂಡು ಯೋಗ ವಾಸಿಷ್ಠದಲ್ಲಿ ವಸಿಷ್ಠ ಮಹರ್ಷಿಗಳು ನಮ್ಮ ಮುಂದೆ ಒಂದು ಮಹಾನ್ ತತ್ವವನ್ನು ಶ್ರೀರಾಮನನ್ನು ನಿಮಿತ್ತವಾಗಿಟ್ಕೊಂಡು ಹೇಳಿದ್ದುಂಟು. ಏನದು? ಪುರುಷ ಪ್ರಯತ್ನದಿಂದ ಸಾಧಿಸೋದಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇಲ್ಲಿ ಪುರುಷ ಪ್ರಯತ್ನ ಅಂದರೆ ಸ್ವಪ್ರಯತ್ನ ಅಂತ ಅರ್ಥ. ಸ್ವಪ್ರಯತ್ನದಿಂದ ಸಾಧಿಸಲು ಅಸಾಧ್ಯವಾದುದೆಂಬುದು ಇಲ್ಲವೇ ಇಲ್ಲ. ಇದನ್ನು ಸ್ವಾಮಿ ವಿವೇಕಾನಂದರು 20ನೇ ಶತಮಾನಕ್ಕೆ 19ನೇ ಶತಮಾನದ ಸಂದರ್ಭದಲ್ಲಿ ಈ 20, 21 ಮುಂದಿನ ಶತಮಾನಗಳಲ್ಲೂ ಕೂಡ ತುಂಬ ಇಂಟೆಲಿಜೆಂಟ್ಸ್ ಆಗ್ತಾರೆ ನಮ್ಮ ಮಕ್ಕಳು, ಮುಂದಿನ ತಲೆಮಾರಿನವರು ಅನ್ನೋದು ವಿವೇಕಾನಂದರಿಗೆ ಚೆನ್ನಾಗಿ ಗೊತ್ತಿದ್ದರಿಂದ ಅವರು ಆಧುನಿಕ ಮನಸ್ಸುಗಳಿಗೆ, ಆಧುನಿಕ ಗುಂಡಿಗೆಗೆ ಸರಿಯಾಗಿ ಅರ್ಥವಾಗಲಿ ಅನ್ನೋ ದೃಷ್ಟಿಯಲ್ಲಿ ಸ್ವಪ್ರಯತ್ನದಿಂದ ಸಾಧಿಸಲು ಅಸಾಧ್ಯವಾದುದನ್ನು ಸೃಷ್ಟಿಸುವ ಲೈಸೆನ್ಸು ಸೃಷ್ಟಿಕರ್ತನಿಗೂ ಇಲ್ಲ ಅಂದರು. ನೋಡಿ ಎಷ್ಟು ಕಠಿಣವಾಗಿ ಸೃಷ್ಟಿಕರ್ತನನ್ನೂ ಕೂಡ ಸ್ವಾಮಿ ವಿವೇಕಾನಂದರಲ್ಲಿ ಒಂದು ಸವಾಲಿಗೆ ಆಹ್ವಾನಿಸ್ತಾ ಇದ್ದಾರೆ. ಇದು ಯೋಗ ವಾಸಿಷ್ಠದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಸ್ವಪ್ರಯತ್ನವನ್ನು ಜಾಗೃತಗೊಳಿಸುವಂತಹ ವಿಷಯದಲ್ಲಿ ತ್ರಿಕಾಲಜ್ಞಾನಿಗಳಾದ ವಸಿಷ್ಠ ಮಹರ್ಷಿಗಳು ನಮ್ಮ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಹೃದಯ ದೌರ್ಬಲ್ಯ, ಕೀಳರಿಮೆ ಇದು ಎಂದಿಗೂ ಕೂಡ ಶೋಭೆಯಲ್ಲ ಅನ್ನೋದು ಮಹಾಭಾರತದಲ್ಲಿ ಗೀತೆಯ ಸಂದೇಶದ ಮೊದಲ ಭಾಗದಲ್ಲಿ ಅರ್ಜುನನನ್ನು ಶ್ರೀಕೃಷ್ಣ ಎಚ್ಚರಿಸಿದಂತಹ ವಿಧಾನ. ಹೃದಯ ದೌರ್ಬಲ್ಯದಿಂದ ಮುಕ್ತನಾಗು. ನಿನಗೆ ಎಲ್ಲಿಂದ ಬಂತು ಈ ರೀತಿಯ ದುರ್ಬಲ ಮನಸ್ಸು? ಯಾಕೆ ಈ ರೀತಿ ಆದೆ ನೀನು? ಎಂಥ ವ್ಯಕ್ತಿ ನೀನು, ಆದರೆ ನೀನು ಯಾಕೆ ಈ ರೀತಿ ಆದೆ? ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಮಾತನಾಡ್ತಾ ಒಮ್ಮೆ ಹೇಳಿದ್ದುಂಟು, ಐ ಆಮ್ ದಿ ಪ್ರೌಡೆಸ್ಟ್ ಮ್ಯಾನ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್. ಐ ಓ ದಿಸ್ ಟು ಮೈ ಆನ್ಸೆಸ್ಟ್ರಿ. ಈ ಜಗತ್ತು ಕಂಡಂತಹ ಅತ್ಯಂತ ಆತ್ಮವಿಶ್ವಾಸ ಸಂಪನ್ನ ವ್ಯಕ್ತಿಗಳಲ್ಲಿ ನಾನು ಅಗ್ರಗಣ್ಯ. ಇದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಪೂರ್ವಜರು, ನನ್ನ ಪೂರ್ವಿಕರು, ಅವರು ಮಹಾತ್ಮರು. ನನ್ನ ಪರಂಪರೆ ಬಹಳ ದೊಡ್ಡದು. ನೋಡಿ, ತಮ್ಮ ಪರಂಪರೆಯನ್ನು ನೆನಪು ಮಾಡಿಕೊಂಡು ಈ ತಲೆಮಾರು ಮೋಟಿವೇಶನ್ ಪಡ್ಕೊಳ್ಳುತ್ತೆ. ಅವರ ಕಾರ್ಯವೈಖರಿಯಲ್ಲಿ ಒಂದು ಆಕ್ಸಲರೇಷನ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯಲ್ಲಿ ಆ ಪಾಸಿಟಿವ್ ಆ್ಯಟಿಟ್ಯೂಡ್, ಪಾಸಿಟಿವ್ ಥಿಂಕಿಂಗ್ ಎಲ್ಲಿ ಬರುತ್ತೋ ಅದು ಪಾಸಿಟಿವ್ ಎನರ್ಜಿಯನ್ನೇ ದೊರಕಿಸ್ಕೊಡುತ್ತೆ ಅನ್ನೋದನ್ನು ನಾವು ಗಮನಿಸ್ತೇವೆ. ಭಗವಾನ್ ವೇದವ್ಯಾಸರು ಒಂದು ಕಡೆ ಹೇಳ್ತಾರೆ, ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಮನುಷ್ಯನೇ, ನಿನ್ನ ಬದುಕಿನ ದಾರಿಯಲ್ಲಿ ನೀನು ಎಚ್ಚರಿಕೆ ವಹಿಸಬೇಕಾಗಿದೆ. ನೀನು ತಪ್ಪುಗಳಿಂದ, ಲೋಪಗಳಿಂದ, ಅನ್ಯಾಯಗಳಿಂದ ನಿನ್ನನ್ನು ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯವೋ, ತಪ್ಪುಗಳು, ಲೋಪಗಳು, ಅನ್ಯಾಯಗಳು ನಿನ್ನ ಕಡೆಯಿಂದಲೂ ಕೂಡ ಸಮಾಜಕ್ಕೆ ಆಗಬಾರದು. ಅಂದರೆ ಯಾವುದು ತನಗೆ ಹಿಡಿಸೋದಿಲ್ವೋ, ಯಾವುದನ್ನು ತಾನು ವಿರೋಧ ಅಂತ ಗಮನಿಸ್ತೇನೋ ಅದನ್ನು ಇನ್ನೊಬ್ಬರಿಗೆ ಮಾಡಬಾರದು ಅನ್ನೋ ಧರ್ಮ ನಿನ್ನ ನಡವಳಿಕೆಯಲ್ಲಿ ಮೂಡಿಬರಲಿ. ಬದುಕುವ ದಾರಿಗೆ ಇದೊಂದು ಎಚ್ಚರಿಕೆ. ಡಿ ವಿ ಜಿಯವರು ಹೇಳಿದ್ದುಂಟು, ಒಳ್ಳೆಯದನ್ನು ಸಂಪಾದಿಸುವ ನಡವಳಿಕೆಯೇ ಧರ್ಮ. ಯಾವ್ಯಾವುದು ಒಳ್ಳೆಯದೋ, ಉತ್ತಮವಾದದ್ದೋ, ನಮ್ಮನ್ನು ಔನ್ನತ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೋ ಇದನ್ನು ಹೆಚ್ಚು ಹೆಚ್ಚು ಸಂಪಾದಿಸುವ ಪ್ರಕ್ರಿಯೆಯಲ್ಲಿ ತೊಡಗಬೇಕು.
ಅದಕ್ಕಾಗಿ ಹೋರಾಡಬೇಕು, ಹಠ ತೊಡಬೇಕು, ಒಳ್ಳೆಯ ಸಂಕಲ್ಪ ಇಟ್ಕೊಳ್ಬೇಕು, ಒಳ್ಳೆಯ ಗುರಿ ಇಟ್ಕೊಳ್ಬೇಕು, ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳೇಬೇಕು. ಆ ದಾರಿಯಲ್ಲಿ ಕ್ರಮಿಸಿ ಆ ಒಳ್ಳೆಯದನ್ನು ಪಡ್ಕೊಳ್ಬೇಕು. ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೀವಿ, ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಏನೆಲ್ಲ ಶ್ರಮ ಪಡ್ತೀವಿ, ಏನೇನು ಹೋರಾಟ ಮಾಡ್ತೀವೋ ಇದೆಲ್ಲವೂ ಶ್ರೇಯಸ್ಕರವಾದ್ದು. ಅದೇ ನಿಜವಾದ ಅರ್ಥದಲ್ಲಿ ಧರ್ಮ ಅಂಥೇಳಿ. ಕಾಳಿದಾಸ ತನ್ನ ರಘುವಂಶದಲ್ಲಿ 4 ಉತ್ತಮವಾದ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟು ಅವನು ಹೇಳ್ತಾನೆ, ಈ 4 ಅಂಶಗಳನ್ನು ಯಾರು ಪ್ರಾಮಾಣಿಕವಾಗಿ ಅನುಸರಿಸ್ತಾ ಇದ್ದಾನೆಯೋ ಅವನು ಧರ್ಮದ ಇತಿಮಿತಿಯನ್ನು ಮೀರಿದಂತೆ ಆಗುವುದಿಲ್ಲ. ಹೇಳ್ತಾನೆ, ಮೊದಲನೇ ಮಾತು, ದಾನ ಮಾಡುವುದಕ್ಕಾಗಿ ಐಶ್ವರ್ಯ ಗಳಿಸುವುದು. ಐಶ್ವರ್ಯ ಯಾಕೆ ಗಳಿಸಬೇಕು ನೋಡಿ. ಐಶ್ವರ್ಯ ಅನ್ನೋದ್ರ ಜೊತೆಗೆ ಸಂಪತ್ತು ಅನ್ನೋದ್ರ ಜೊತೆಗೆ ದಾನ ಧರ್ಮದ ಕಾರ್ಯಗಳು ಅನ್ನೋದು ಬಂದ್ಬಿಡುತ್ತೆ. ಲೋಭಿಯಾದವನು, ತೆಲುಗಿನಲ್ಲೊಂದು ಮಾತಿದೆ, ಎಂಗಲ್ ಚೇತ್ಲ ಕಾಕಲು ತೋಲೆಲ್ದು ಅಂತ. ಎಂಜಲ್ ಕೈಯಲ್ಲಿ ಕಾಗೆಗಳನ್ನು ಓಡಿಸೋದಿಲ್ಲ ಅವನು ಅಂತ. ಯಾಕೆಂದರೆ ಕೈಗೆ ಮೆತ್ಕೊಂಡಿರೋ ಆಗಳು ಬಿದ್ದುಬಿಟ್ರೆ, ಆದ್ದರಿಂದ ಅವನು ಎಂಜಲ್ ಕೈಲಿನಲ್ಲಿ ಕಾಗೆಗಳನ್ನು ಕೂಡ ಓಡಿಸೋದಿಲ್ಲ, ಅಷ್ಟರ ಮಟ್ಟಿಗೆ ಅವನು ಲೋಭಿಯಾಗಿರ್ತಾನೆ ಅಂತ. ಕಾಳಿದಾಸ ಇಲ್ಲಿ ಹೇಳ್ತಾ ಇದ್ದಾನೆ, ದಾನ ಮಾಡೋದಕ್ಕಾಗಿ ಐಶ್ವರ್ಯ ಗಳಿಸೋ ಪ್ರಯತ್ನ ಯಾರ್ಯಾರು ಮಾಡ್ತಾರೆಯೋ ಅವನು ಧರ್ಮಿಷ್ಠ. ದಾನ ಕಾರ್ಯ ಮನುಷ್ಯನಿಗೆ ಎಷ್ಟು ಕೀರ್ತಿಯನ್ನು ತರುತ್ತೆ, ಯಶಸ್ಸನ್ನು ತರುತ್ತೆ, ಆಚಂದ್ರಾರ್ಕವಾಗಿ ಅವನ ಹೆಸರು ಉಳಿಯುತ್ತೆ. ಇದು ಮನುಷ್ಯನಿಗೆ ಇರ್ತಕ್ಕಂಥ ಒಂದು ವಿಶೇಷವಾದ ವರ. ಎರಡನೇದು, ಸತ್ಯ ನುಡಿಯಬೇಕು ಅನ್ನೋ ನಿಷ್ಠೆಗೆ ಬದ್ಧನಾಗಿ ಮಿತಭಾಷಿಯಾಗಿರುವಂಥದ್ದು. ತುಂಬ ಮಾತನಾಡೋ ಅವಶ್ಯಕತೆ ಇಲ್ಲ, ಸತ್ಯವಚನ ಪಾಲನೆ ಇದು ಬಹಳ ಮುಖ್ಯ. ನಾವು ಗಮನಿಸ್ತೇವೆ, ಕಲಿಯುಗದಲ್ಲಿ ಸತ್ಯವಚನವೇ ತಪಸ್ಸು ಅಂದರು ಶ್ರೀರಾಮಕೃಷ್ಣರು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಇದು ಅತ್ಯಂತ ಪ್ರಚಲಿತ ಗೋವಿನ ಹಾಡಿನಲ್ಲಿ ನಾವು ಗಮನಿಸುವಂಥದ್ದು. ಹಿಂದೆ ಗೋವಿನ ಹಾಡಿನ ಜಾನಪದ ಕಥೆಯಲ್ಲಿ ಕಂಡಿದ್ವು, ಹಸುವನ್ನು ಕೊಲ್ಲದೆ ಹುಲಿಯೇ ವಾಪಸ್ ಹೊರಟೋಯ್ತು, ಅದೇ ಕೆಳಗೆ ಬಿದ್ದು ಪ್ರಾಣವನ್ನು ಕಳ್ಕೊಳ್ತು ಅಂತ ನಾವು ಓದಿದ್ದೇವೆ. ಮೊನ್ನೆ ಒಂದು ಹುಲಿಯನ್ನು ಹಿಡಿಯೋದಕ್ಕೆ ಅರಣ್ಯ ಇಲಾಖೆಯವರು 2 ಹಸುಗಳನ್ನೇ ಬಲಿ ಕೊಟ್ಟಿದ್ದಾರೆ. ಪತ್ರಿಕೆಯಲ್ಲಿ ನೋಡಿದ್ವಿ ನಾವು ಅದನ್ನು. ನೋಡಿ, ಕಾಲ ಹೇಗೆ ಬದಲಾವಣೆ ಕಾಣುತ್ತೆ. ಇರಲಿ, ಅದು ಸರಿನೋ ತಪ್ಪೋ ಆ ವಿಶ್ಲೇಷಣೆಗೆ ನಾನು ಹೋಗ್ತಾ ಇಲ್ಲ. ಯಾವ ಪ್ರಾಣಿಗಳಿಂದ, ದುಷ್ಟ ಪ್ರಾಣಿಗಳಿಂದ ಪ್ರಜೆಗಳನ್ನು ರಕ್ಷಿಸೋದಕ್ಕೆ ಚಕ್ರವರ್ತಿಯಾದವನು ಬೇಟೆ ಆಡ್ತಾ ಇದ್ನೋ ಹಿಂದೆ, ಇವತ್ತು ದುಷ್ಟ ಮನುಷ್ಯರಿಂದ ವನ್ಯಮೃಗಗಳನ್ನು ಕಾಪಾಡೋದಕ್ಕಾಗಿ ಮನುಷ್ಯನಿಗೆ ಶಿಕ್ಷೆ ವಿಧಿಸಬೇಕಾದಷ್ಟು ಮಟ್ಟಿಗೆ ಮನುಷ್ಯ ಕ್ರೂರಿಯಾಗಿದ್ದಾನೆ ಎನ್ನುವುದಂತೂ ವಾಸ್ತವ. ಗಮನಿಸ್ತೇವೆ ನಾವು. ನಾಗರಿಕತೆ ಹೆಸರಿನಲ್ಲಿ, ಸ್ವಾರ್ಥದ ಹೆಸರಿನಲ್ಲಿ, ಲೋಭದ ಹೆಸರಿನಲ್ಲಿ, ಸಂಕುಚಿತತೆ ಹೆಸರಿನಲ್ಲಿ ಮನುಷ್ಯ ಎಷ್ಟು ಕ್ರೂರಿಯಾಗ್ತಾ ಇದ್ದಾನೆ ಈ ಜಗತ್ತಿನಲ್ಲಿ ಅನ್ನೋದನ್ನು ನಾವು ಊಹಿಸ್ಕೊಂಡಾಗ ಇದಕ್ಕೆ ನಾವು ಬೇರೆ ಬೇರೆ ಶಬ್ದಗಳನ್ನು, ಆಧುನಿಕತೆ, ನಾಗರಿಕತೆ ಅನ್ನೋ ಶಬ್ದಗಳನ್ನು ಬಳಸ್ತೇವೆ. ಆದರೆ ಮನುಷ್ಯನ ಹೃದಯ ಶುಷ್ಕವಾಗ್ತಾ ಇದೆ, ಭಾವನೆಗಳು ಬತ್ತಿ ಹೋಗ್ತಾ ಇವೆ ಅನ್ನೋದಂತೂ ಕಟುವಾದ ಸತ್ಯ. ದಾನ ಮಾಡೋದಕ್ಕಾಗಿ ಐಶ್ವರ್ಯ ಗಳಿಸಬೇಕು ಅನ್ನೋ ಮೊದಲನೇ ಅಂಶವನ್ನು ನಾನು ಹೇಳಿದೆ. ಜಾನ್ ಡಿ ರಾಕ್ಫೆಲ್ಲರ್ ಅಮೆರಿಕದ ಪ್ರತಿಷ್ಠಿತ ಶ್ರೀಮಂತ. ಆತ ಸ್ವಾಮಿ ವಿವೇಕಾನಂದರನ್ನು ಬಂದು ಭೇಟಿ ಮಾಡಿದ ಸ್ನೇಹಿತರ ಒತ್ತಾಯದ ಮೇರೆಗೆ. ವಿವೇಕಾನಂದರು ಆತನ ಕಣ್ಣುಗಳನ್ನು ನೋಡಿದ ಕ್ಷಣದಲ್ಲಿಯೇ ಅವನ ಆಂತರ್ಯವನ್ನು ಪತ್ತೆ ಹಚ್ಚಿಬಿಟ್ರು. ನೋಡು, ಎಷ್ಟೆಲ್ಲ ಸಂಪತ್ತಿದೆ ನಿನ್ನ ಹತ್ರ, ಆದರೆ ಎಷ್ಟು ಅಶಾಂತಿಯಲ್ಲಿ ತೊಳೆದಾಡ್ತಾ ಇದೆಯಾ ಮಗು ನೀನು. ನೀನು ನಂಬಿದ್ದ ಸ್ನೇಹಿತರೇ ನಿನಗೆಷ್ಟು ಮೋಸ ಮಾಡಿದ್ರಲ್ವಾ. ನಿನ್ನ ಅಶಾಂತಿಗೆ ಕಾರಣ ನಿನ್ನ ಸುತ್ತಮುತ್ತಲವರೇ ಅಲ್ವಾ. ನಿನ್ನ ಸಂಪತ್ತನ್ನು ಏನನ್ಕೊಂಡೆ ನೀನು? ಯು ಆರ್ ದಿ ಟ್ರಸ್ಟಿ ಆಫ್ ಗಾಡ್ಸ್ ಪ್ರಾಪರ್ಟಿ. ಪರಮಾತ್ಮನ ಸಂಪತ್ತಿಗೆ ನೀನು ಧರ್ಮದರ್ಶಿ. ಆದ್ದರಿಂದ ಪರಮಾತ್ಮನ ಸಾಮ್ರಾಜ್ಯದ ಕಡೆಗೂ ಸ್ವಲ್ಪ ನಿನ್ನ ದೃಷ್ಟಿ ಬೀಳಲಿ.
ಸೆಲ್ಫ್ ಸೆಂಟರ್ಡ್ ಆಗಬೇಡ, ಸ್ವಾರ್ಥಿ ಆಗಬೇಡ ಅಂತ ಎಚ್ಚರಿಸಿದ್ರು. ಆತ ಒಂದು ದೊಡ್ಡ ಮೊತ್ತದ ಚೆಕ್ಕನ್ನು ವಿವೇಕಾನಂದರ ಮೇಲೆ ಎಸೆದ. ನನಗೆ ಥ್ಯಾಂಕ್ಸ್ ಹೇಳಿ ಅಂದ. ನಗುತ್ತಾ ಅವ್ರು ಹೇಳಿದ್ರು, ನಿಜವಾಗಿಯೂ ಥ್ಯಾಂಕ್ಸ್ ಹೇಳಬೇಕಾದವನು ನೀನು ಕಣೋ, ನಾನಲ್ಲ. ಭಾರತದಲ್ಲಿ ಸೇವಾ ತತ್ವ ಹೇಳುತ್ತೆ, ಕೊಡುವ ಕೈ ಪಡೆಯುವ ಕೈಗೆ ಕೃತಜ್ಞತೆಯಿಂದ ಇರಬೇಕು. ಪಡೆಯುವ ಕೈಯೇ ಇಲ್ದಲೇ ಇದ್ದ ಮೇಲೆ ಯಾರು ಕೊಡ್ತೀಯ ನೀನು? ನೀವೆಲ್ಲ ಗಮನಿಸಿರ್ತೀರಿ, ಕೆಲವು ದೇವಸ್ಥಾನದ ಟ್ಯೂಬ್ ಲೈಟ್ಗಳ ಮೇಲೆ, ಟ್ಯೂಬ್ಗಳ ಮೇಲೂ ಕೂಡ ಹೆಸರು ಬರೆಸ್ಬಿಟ್ಟಿರ್ತಾರೆ. ಅದು ಬರ್ನ್ ಆದರೆ ಎಲ್ಲಿಗೆ ಹೋಗುತ್ತೆ? ದಾನದ ಬಗೆ ಬಗೆಯ ವಿಧಾನಗಳಿದೆ ಇರಲಿ. ಆದರೆ ಇಲ್ಲಿ ದಾನದ ವಿಷಯದಲ್ಲಿ, ಸೇವೆಯ ವಿಷಯದಲ್ಲಿ ಸ್ವಾಮಿ ವಿವೇಕಾನಂದರು ಜಾನ್ ಡಿ ರಾಕ್ಫೆಲ್ಲರನ್ನು ಎಚ್ಚರಿಸಿದ್ದು ಹೇಗೆ? ಎಷ್ಟು ಚೆನ್ನಾಗಿದೆ ಈ ಮಾತು ನೋಡಿ. ಕೊಡುವ ಕೈ ಪಡೆಯುವ ಕೈಗೆ ಕೃತಜ್ಞತೆಯಿಂದ ಇರಬೇಕು, ಋಣಿಯಾಗಿರಬೇಕು ಅನ್ನೋ ಶಬ್ದ ಬಳಸ್ತಾರೆ. ಜಾನ್ ಡಿ ರಾಕ್ಫೆಲ್ಲರ್ ಮುಂದೆ ತನ್ನ ಆತ್ಮಸ್ಮೃತಿಯಲ್ಲಿ ಬರ್ಕೊಳ್ತಾನೆ. ಎಷ್ಟು ಚೆನ್ನಾಗಿ ಬರ್ತಿದ್ದಾನೆ ಆ ಮಾತವನು ಅಂದರೆ, ನಿಜ, ನಾನು ಭಗವಂತನ ಸಂಪತ್ತಿಗೆ ಧರ್ಮದರ್ಶಿ. ನನಗೆ ಈ ಬೆಳಕನ್ನು ಕೊಟ್ಟವರು ಆ ಮಹಾತ್ಮರು. ಅದನ್ನೇ ಕುರಿತು ಯೋಚಿಸ್ತಾ ಹೋದೆ. ನಾನು ನನ್ನ ಸಾಂಸಾರಿಕ ಸಾಮಾಜಿಕವಾದ ಎಲ್ಲ ಬಿಕ್ಕಟ್ಟುಗಳಿಂದ ನಾನು ಪಾರಾದೆ. ಈಗ ಸಮಾಧಾನವಾಗಿದ್ದೇನೆ. ಸಮಾಜವನ್ನು ನನ್ನದು ಅಂತ ಹೃತ್ಪೂರ್ವಕವಾಗಿ ನನ್ನ ಭಾವನೆಗಳಲ್ಲಿ ಅದನ್ನು ತುಂಬಿಕೊಂಡ್ಬಿಟ್ಟಿದ್ದೇನೆ. ನನ್ನ ಹೃದಯದಲ್ಲಿ ನಾನು ಭಾವಿಸೋದಕ್ಕಿರ್ತಕ್ಕಂಥ ಒಂದು ದೊಡ್ಡ ವಸ್ತು ನನ್ನ ಸಮಾಜ. ಈಗ ಜನರ ಸೇವೆ ಮಾಡ್ತಾ 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 ನನ್ನ ಮನಸ್ಸು ನನ್ನ ಅಂತ್ಯವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದನ್ನು ಅತ್ಯಂತ ಹೆಮ್ಮೆಯಿಂದ ಯೋಜಿಸುತ್ತಿದೆ. ನನ್ನ ಅಂತ್ಯವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನೋದನ್ನು ನನ್ನ ಮನಸ್ಸು ಯೋಜಿಸುತ್ತಿದೆ. ಸುಮಾರು 75 ವರ್ಷ ವಯಸ್ಸಾದಂಥ ಒಬ್ಬರು ಹಿರಿಯರೊಮ್ಮೆ ನನ್ನ ಹತ್ರ ಬಂದರು. ಬಹಳ ನೊಂದ್ಕೊಂಡು ಒಂದು ಮಾತು ಹೇಳಿದ್ರು. ನಾನು ನನ್ನ ಮಕ್ಕಳ ಪಾಲಿಗೆ ಯಾವ ಜವಾಬ್ದಾರಿನೂ ಬಿಟ್ಟಿಲ್ಲ. ನಾನು ಶರೀರ ಬಿಟ್ಟ ಮೇಲೆ ನನ್ನ ಅಂತ್ಯ ಸಂಸ್ಕಾರಕ್ಕೂ ಒಂದು 50,000 ರೂಪಾಯಿ ಇಟ್ಬಿಟ್ಟಿದ್ದೀನಿ ಅಂದರು. ಎಷ್ಟು ನೋವಿದೆ ಇದರ ಹಿಂದೆ, ಅರ್ಥ ಮಾಡ್ಕೊಳ್ಳಿ. ಒಬ್ಬ ಋಷಿ ಒಂದು ಕಡೆ ಹೇಳ್ತಾನೆ, ಬಹಳ ಚೆನ್ನಾಗಿದೆ ಈ ಮಾತು. ತಾಯಿಯನ್ನು ಯಾವ ಮಗು ನಿರ್ಲಕ್ಷಿಸುತ್ತೋ ಜೀವನದಲ್ಲಿ ಆ ಮಗುವಿನ ಆರೋಗ್ಯದಲ್ಲಿ ಕುಂಠಿತ ಆಗುತ್ತೆ, ಆ ಮಗುವಿನ ವ್ಯಕ್ತಿತ್ವದಲ್ಲಿ ಕುಂಠಿತ ಆಗುತ್ತೆ, ಆ ಮಗುವಿನ ಭಾವನೆಗಳು ದೋಷಪೂರ್ಣವಾಗುತ್ತೆ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ತಂದೆಯನ್ನು ನಿರ್ಲಕ್ಷಿಸುತ್ತಾನೆಯೋ ಅವನಿಗೆ ಮ್ಯಾಸ್ಕ್ಯುಲೈನ್ ಟೆಂಪರ್ಮೆಂಟ್ ಕಡಿಮೆ ಆಗುತ್ತೆ, ಅವನಿಗೆ ಆರ್ಥಿಕವಾದ ಬಲ ಕಡಿಮೆ ಆಗುತ್ತೆ. ಯಾವ ವ್ಯಕ್ತಿ ಗುರುವನ್ನು ನಿರ್ಲಕ್ಷಿಸುತ್ತಾನೆಯೋ ಅವನು ಅಜ್ಞಾನದ ಮಡುವಿನಲ್ಲಿ ಬಿದ್ದು ಹೋಗ್ತಾನೆ. ನೋಡಿ ಹೇಗೆ ಎಷ್ಟು ಅದ್ಭುತವಾಗಿ ನೀವು 10 ಜನರನ್ನು ನೀವು ಪರೀಕ್ಷೆ ಮಾಡಿ, ತಾಯಿಯನ್ನು ನಿರ್ಲಕ್ಷಿಸಿದಂಥ ವ್ಯಕ್ತಿಯನ್ನು ನೀವು ಪರೀಕ್ಷೆ ಮಾಡಿ, ಆ ವ್ಯಕ್ತಿಯಲ್ಲಿ ಭಾವನೆಗಳೇ ಇರೋದಿಲ್ಲ. ಈ ಭಾವನೆಗಳ ಪ್ರಪಂಚವನ್ನು ನಮಗೆ ಕೃಪೆ ಮಾಡೋಳು ತಾಯಿನೇ. ಮತ್ತು ತಾಯಿಯನ್ನು ನೆಗ್ಲೆಕ್ಟ್ ಮಾಡಿದ ವ್ಯಕ್ತಿಗೆ ಆರೋಗ್ಯದ ಕೊರತೆಯೂ ಇರುತ್ತೆ. ಅಷ್ಟು ಸುಲಭವಾಗಿ ಒಳ್ಳೆಯ ಆರೋಗ್ಯವೂ ಇರೋದಿಲ್ಲ. ಯಾಕೆಂದರೆ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಮಾಡೋದು ತಂದೆಗಿಂತ ತಾಯಿನೇ. ಇನ್ನು ತಂದೆ ನಮಗೊಂದು ಮ್ಯಾಸ್ಕ್ಯುಲೈನ್ ಟೆಂಪರ್ಮೆಂಟನ್ನು ಕೊಡ್ತಾನೆ, ಜೊತೆಗೆ ಆರ್ಥಿಕವಾದ ಬಲವನ್ನು ತುಂಬುತ್ತಾನೆ. ತಂದೆಯನ್ನು ನಿರ್ಲಕ್ಷಿಸಿದ ವ್ಯಕ್ತಿಗೆ ಈ 2 ವಿಚಾರಗಳಲ್ಲಿ ಕೊರತೆ ಇರುತ್ತೆ ಅಂಥೇಳಿ ಆ ಮಹಾತ್ಮ ಒಂದು ಕಡೆ ಹೇಳಿದ ಮಾತನ್ನು ನಾನಿಲ್ಲಿ ಉಲ್ಲೇಖಿಸಿದೆ. ಸತ್ಯ ನುಡಿಯಬೇಕೆಂಬ ನಿಷ್ಠೆಗೆ ಬದ್ಧರಾಗೋದಕ್ಕಾಗಿ ಮಿತಭಾಷಿ ಆಗ್ತಕ್ಕಂಥದ್ದು. 3ನೇದು ಕೀರ್ತಿಗಾಗಿ ರಾಜ್ಯವನ್ನು ಜಯಿಸೋದು. ಇಲ್ಲಿ ಕಾಳಿದಾಸನ ರಘುವಂಶದ ಮಾತುಗಳನ್ನು ಉಲ್ಲೇಖಿಸ್ತಾ ಇದ್ದೆ, ಅದಕ್ಕೆ ಸಪೋರ್ಟಿವ್ ಆಗಿ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೆ. 4ನೇದು ವಂಶೋತ್ಪತ್ತಿಗಾಗಿ ವಿವಾಹಿತನಾಗುವುದು. ವಿವಾಹಿತನಾಗಿ ಧರ್ಮಸಮ್ಮತವಾದ ರೀತಿಯಲ್ಲಿ ಕಾಮವನ್ನು ಪರಮಾತ್ಮ ನೀಡಿದ ವರದೋಪಾದಿಯಲ್ಲಿ ಅನುಭವಿಸೋದು ಅಂತ ಅರ್ಥ. ಕಾಮವೆಂಬುದನ್ನು ಅನೈತಿಕವಾದ ರೀತಿಯಲ್ಲಿ ಬಳಸಬಾರದು ಅನ್ನೋದು ಎಚ್ಚರಿಕೆ. ಕಾಮವೆಂಬುದು ಅನೈತಿಕವಾದ ರೀತಿಯಲ್ಲಿ ಬಳಕೆ ಆದಾಗ ಅದರ ಅರ್ಥ
ಅದು ಅರಿಷಡ್ವರ್ಗಗಳಲ್ಲಿ ಒಂದು. ಕಾಮವೆಂಬುದು ಧರ್ಮಸಮ್ಮತವಾಗಿ ರೂಪುಗೊಂಡಾಗ ಅದು ಚತುರ್ವಿಧ ಪುರುಷಾರ್ಥಗಳಲ್ಲಿ ಒಂದು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವತ್ತಿನ ನಮ್ಮ ಯುವಕ ಯುವತಿಯರನ್ನ ಗಮನಿಸಿ ಸಮಾಜದಲ್ಲಿ. ಅವರಲ್ಲಿ ಕಾಮ ಅಂತಕ್ಕಂಥದ್ದು ಒಂದು ರೀತಿಯ ಸ್ವಾತಂತ್ರ್ಯ. ಬಾಹ್ಯ ಸೌಂದರ್ಯಕ್ಕೆ, ಸೌಂದರ್ಯವನ್ನು ವಿಕೃತವಾಗಿ ಚಿತ್ರಿಸ್ಕೊಳ್ಳೋದಕ್ಕೆ ಆಧುನಿಕ ಯುವ ಜನಾಂಗ ತುಂಬ ಚಡಪಡಿಸ್ತಾ ಇದೆ. ಅದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಯಾವುದು ಪವಿತ್ರವೋ ಅದನ್ನು ರಕ್ಷಿಸ್ಕೊಳ್ಬೇಕು. ಮನುಷ್ಯನಿಗೆ ಶರೀರ ಒಂದೇ ಸೌಂದರ್ಯದ ವಸ್ತು ಅಲ್ಲ, ಅಥವಾ ಮನುಷ್ಯನ ಶಾರೀರಿಕ ಸೌಂದರ್ಯವೆಂಬುದು ಮಾರ್ಕೆಟ್ ಸರ್ಕಲ್ಲ. ಧರ್ಮ, ಅರ್ಥ, ಕಾಮ ಈ ಮೂರು ವಿಚಾರದಲ್ಲಿ ಪತಿಯಾದವನು ಪತ್ನಿಗೆ, ಪತ್ನಿಯಾದವಳು ಪತಿಗೆ ಬದ್ಧರಾಗಿರಬೇಕು ಅಂತ ಭಾರತೀಯ ಚಿಂತನೆ. ಬಾಹ್ಯ ಪ್ರಪಂಚದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈ ಸೌಂದರ್ಯ ಅನ್ನೋ ವಿಚಾರಕ್ಕೆ ಅಲ್ಪವಾದ ಅರ್ಥವನ್ನು ಗುರುತಿಸ್ಕೊಂಡು ವಿಕೃತವಾದ, ಅಶ್ಲೀಲವಾದ ರೀತಿಯಲ್ಲಿ ಅದಕ್ಕೊಂದು ಎಕ್ಸ್ಪ್ರೆಷನ್ ಕೊಡೋಕ್ಕೆ ಹೋದರೆ ಅದು ಮೃಗೀಯ. 21ನೇ ಶತಮಾನದ ಮನೋವಿಜ್ಞಾನಿಗಳು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅನೈತಿಕವಾದ ಲೈಂಗಿಕತೆ ಅಂತಕ್ಕಂಥದ್ದು ಮನೋವಿಕಾರಕ್ಕೆ ಸಂಬಂಧಪಟ್ಟಂತಹ ನ್ಯೂನತೆ. 21st ಸೆಂಚುರಿಯ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಇದನ್ನು. ಹಾಗಾಗಿ ಒಂದು ಕಡೆ ಅದನ್ನು ವಿಕಾರ ಅಂತ ಒಬ್ಬ ಸೈಂಟಿಸ್ಟ್ ಕರೆದ್ರೆ, ಅಲೆಕ್ಸಿಸ್ ಕೆರಲ್ ದಿ ಮ್ಯಾನ್ ದಿ ಅನ್ನೋನ್ ಅನ್ನೋ ತನ್ನ ಪುಸ್ತಕದಲ್ಲಿ, ಅದು 12 ಭಾಷೆಗಳಿಗೆ ತರ್ಜುಮೆ ಆಯಿತು. 1911ರಲ್ಲಿ ಅದಕ್ಕೆ ನೊಬೆಲ್ ಪ್ರೈಸ್ ಬಂತು. ಆತ ಹೇಳ್ತಾನೆ, ದ ಲೇಟೆಸ್ಟ್ ಡಿಸ್ಕವರಿ ಆಫ್ ಮೈ ಜನರೇಷನ್ ಈಸ್ ಲೈಫ್ ಆಫ್ ಎ ಮ್ಯಾನ್ ಕ್ಯಾನ್ ಬಿ ಚೇಂಜ್ಡ್ by changing his attitude. Your attitude decides your altitude. ಈ ಎರಡೇ ವಾಕ್ಯಗಳಿಗೆ ಅವನು ನಿಲ್ಲಿಸ್ಬಿಟ್ಟ. ಭಾರತೀಯ ಚಿಂತಕರು ಅನಾದಿ ಕಾಲದಿಂದಲೂ ಹೇಳಿದ್ರು, ಗ್ರ್ಯಾಟಿಟ್ಯೂಡ್ ಶುಡ್ ಬಿ ಯುವರ್ ಆಟಿಟ್ಯೂಡ್. ಪರೋಪಕಾರಾರ್ಥಂ ಇದಂ ಶರೀರಂ. ಓ ಮನುಷ್ಯನೇ, ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ. ಇದು ವಿವೇಕಾನಂದರು ಮೈಸೂರು ಮಹಾರಾಜರಿಗೆ ಬರೆದ ಪತ್ರದಲ್ಲಿನ ಒಂದು ಸಾಲು. ಇತರರಿಗಾಗಿ ಬದುಕುವಂಥದ್ದು ಮನುಷ್ಯ ಜನ್ಮದ ಕನಿಷ್ಠ ಮಟ್ಟದ ಒಂದು ನಡವಳಿಕೆ. ಇನ್ನು ಸ್ವಾರ್ಥ ಕೇಂದ್ರಿತವಾಗಿ ಅವನು ಬದುಕುವಂಥದ್ದು ಇದೆಯಲ್ಲ, ಅದು ಮೃಗೀಯ ಅಂತಲೇ ಆ ದೃಷ್ಟಿಯಲ್ಲಿ. ಮನುಷ್ಯ ಪರೋಪಕಾರವನ್ನೇ ತನ್ನ ಜೀವನದ ಧ್ಯೇಯವಾಗಿ ತೆಗೆದುಕೋಬೇಕು. ತಾನು ಕಲಿತದ್ದನ್ನು, ತಾನು ಸಂಪಾದಿಸಿದ್ದನ್ನು ಪರಮಾತ್ಮನ ಸೃಷ್ಟಿಯಾದ ಈ ಸಮಾಜಕ್ಕೆ ಅದು ಎಷ್ಟು ಮಟ್ಟಿಗೆ ಉಪಯುಕ್ತವಾಗಬಹುದು ಅಂತ ವಿವೇಚನೆಯಲ್ಲಿ ಅವನು ನಿರಂತರವಾಗಿ ಯೋಚನೆಯಲ್ಲಿರಬೇಕು ಅನ್ನುವಂಥದ್ದು ಮಹಾತ್ಮರು ನಮ್ಮ ಮುಂದೆ ಇಟ್ಟ ಆದರ್ಶ. ಹಾಗಾಗಿ ನಾವು ಸಂಪಾದನೆ ಮಾಡಿದ್ದನ್ನೆಲ್ಲ ಇನ್ನೊಬ್ಬರು ಕೊಟ್ಟು ನಾವು ಬಡವರಾಗಿ ಭಿಕಾರಿಗಳಾಗಬೇಕು ಅಂತಲ್ಲ. ಸನ್ಯಾಸಿಗಳು ದಾನ ಮಾಡಿ ತ್ಯಾಗ ಮಾಡಿ ಅಂತ ಹೇಳಿದ್ರಿ ಅಂತಂದರೆ ಜನ ಮಾಡಿದವರು ಭಿಕ್ಷುಕರಾಗಿಬಿಡ್ಬೇಕು ಅಂತಲ್ಲ. ಹಾಗಲ್ಲ ಅದು. ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ಈ ತ್ಯಾಗ, ವೈರಾಗ್ಯ, ದಾನ, ಪರೋಪಕಾರ ಈ ಗುಣಗಳು ನಮ್ಮ ಜೀವನಕ್ಕೆ ಮತ್ತಷ್ಟು ಮಗದಷ್ಟು ವರ್ಚಸ್ಸನ್ನು ತುಂಬುತ್ತೆ, ಯಶಸ್ಸನ್ನು ತುಂಬುತ್ತೆ. ಎಂದೂ ಕೂಡ ಬಿಡಿಗಾಸಿಲ್ಲದ ಸನ್ಯಾಸಿ ಬಡವನಲ್ಲ. ಲೌಕಿಕ ಜಗತ್ತಿನ ಆಕರ್ಷಣೆಯನ್ನು ಪಕ್ಕಕ್ಕಿಟ್ಟಂತಹ ತ್ಯಾಗಿ ಆಧ್ಯಾತ್ಮಿಕ ಜಗತ್ತಿನ ಆಕರ್ಷಣೆಗೆ ಚಕ್ರವರ್ತಿ ಆಗ್ತಾನೆ. ಶ್ರೇಷ್ಠವಾದದ್ದು ಸಿಗಬೇಕು ಅಂದರೆ ಕನಿಷ್ಠವಾದದ್ದನ್ನು ಬಿಡಬೇಕು ಅನ್ನೋದು ತತ್ವ. ಆದರೆ ಇದೊಂದು ದೊಡ್ಡ ಸವಾಲು, ಇದೊಂದು ದೊಡ್ಡ ಹೋರಾಟ. ವಿಧಿ ಇಲ್ಲ, ನಾವು ಒಪ್ಕೊಳ್ಳೇಬೇಕು. ನಮ್ಮ ಪ್ರಯತ್ನದಲ್ಲಿ ನಾವು ಮುಂದುವರಿಯಲೇಬೇಕು ಆ ದಿಕ್ಕಿನಲ್ಲಿ. ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಇಷ್ಟಪಡದೇ ಇದ್ದರೂ ಕೂಡ ನಮ್ಮನ್ನು ಸೃಷ್ಟಿ ಮಾಡಿದಂಥ ಪ್ರಕೃತಿ ನಮ್ಮನ್ನು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಅಲ್ಲ, ಈ ರೀತಿಯಲ್ಲೇ ನಮ್ಮನ್ನು ಆ ದಿಕ್ಕಿನಲ್ಲಿ ಪ್ರಚೋದಿಸುವ ಕೆಲಸವನ್ನು ಸೃಷ್ಟಿ ಅಂತೂ ಬಿಡೋದಿಲ್ಲ. ಇದನ್ನು ನಾವು ಒಪ್ಕೊಳ್ಬೇಕು.
ಕಾಳಿದಾಸನ ರಘುವಂಶದ ಈ ಮಾತುಗಳನ್ನು ಕಂಡಾಗ ಮತ್ತೊಬ್ಬ ಚಿಂತಕ ಹೇಳಿದಂಥ ಮಾತು ನೆನಪಾಗುತ್ತೆ. ಮನುಷ್ಯನೇ, ಇಂದ್ರಿಯ ನಿಗ್ರಹ, ಕರುಣೆಯ ನಡವಳಿಕೆ ಮತ್ತು ಉದಾರತೆ ಇದು ನಿನ್ನ ಜೀವನದ ಲಕ್ಷಣಗಳಾಗಲಿ ಅನ್ನುವಂಥದ್ದು. ನಿಜ, ಅರ್ಥ ಮತ್ತು ಕಾಮಗಳು ಪುರುಷಾರ್ಥಗಳು ಅಂತಲೇ ಗುರುತಿಸಲ್ಪಟ್ಟರೂ ಕೂಡ ಅವು ಧರ್ಮದ ಎಲ್ಲೆಯನ್ನು ಮೀರಬಾರದು. ಧರ್ಮದ ಎಲ್ಲೆಯನ್ನು ಮೀರಿದಾಗ ಅರ್ಥಕಾಮಗಳು ಪುರುಷಾರ್ಥಗಳಾಗಿ ಉಳಿಯೋದಿಲ್ಲ, ಅದು ಮನುಷ್ಯನಿಗೆ ಶತ್ರುಗಳಾಗಿ ಪರಿಣಮಿಸುತ್ತೆ, ದಾರಿ ತಪ್ಪಿಸುವ ವಿಚಾರಗಳಾಗಿ ಮಾರ್ಪಾಡಾಗುತ್ತವೆ. ಧರ್ಮದ ಎಲ್ಲೆಯನ್ನು ಮೀರಿದಾಗ ಬದುಕು ಹೆಚ್ಚು ವ್ಯಾವಹಾರಿಕವಾಗುತ್ತೆ. ವ್ಯಾವಹಾರಿಕತೆ ಅಂತಕ್ಕಂಥದ್ದು ಮನುಷ್ಯನ ಬದುಕಿನ ನೈತಿಕತೆಯನ್ನು ನುಂಗು ಬಿಡುತ್ತೆ. ಎಲ್ಲಿ ವ್ಯವಹಾರ ಇದೆಯೋ ಅಲ್ಲಿ ಪ್ರಿನ್ಸಿಪಲ್ಸ್ ಇಲ್ಲ. ಹೇಗಾದರೂ ಸಂಪಾದನೆ ಮಾಡು ಅನ್ನೋವಂಥ ವ್ಯಕ್ತಿ ನಿಯಮ ಅನುಸರಿಸ್ತಾನೇನೋ? ಒಂದು ನಿಯಮ ಅನ್ನೋದು ಅನುಸರಿಸ್ತಾನೇನವನು? ಹೇಗಾದರೂ ಸಂಪಾದನೆ ಮಾಡಬೇಕು, ಹೇಗಾದರೂ ಅನ್ನೋ ಶಬ್ದ ಯೋಚನೆ ಮಾಡಿ. ಆ ರೀತಿಯಲ್ಲಿ ತಲೆ ಕೊಡಿಸ್ಕೊಂಡಂಥ ವ್ಯಕ್ತಿ ಹೇಗಂದ್ರೆ ಹಾಗೆ ಸಂಪಾದನೆ ಮಾಡಬಾರದು ಅನ್ನೋದನ್ನ ಕನಸಲ್ಲೂ ನೋಡೋದಿಲ್ಲ. ಇದನ್ನು ಕಂಡು ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ನಿಮ್ಮ ಅನುಮತಿ ಕೋರಿ ಹೇಳ್ತೇನೆ ನಾನು. ಓಡಿ ಹೋಗಬೇಕೆಂದು ಬಯಸಿದ ಹೆಂಡತಿ ಹೆಪ್ಪಾಗ್ತಾಳೇನೋ ಅಂತ. ಅವಳು ಇವತ್ತು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಇವತ್ತು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತು ಮನೆ ಬಿಟ್ಟು ಓಡಿ ಹೋಗ್ಬಿಡ್ಬೇಕು, ಈ ಕುಟುಂಬ ಬಿಟ್ಟು ಓಡಿ ಹೋಗ್ಬೇಕು. ಅವಳು ನಾಳೆ ಬೆಳಗ್ಗೆ ಮೊಸರಿದೆಯೋ ಇಲ್ವೋ, ಮಜ್ಜಿಗೆ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡ್ತಾಳೇನೋ. ಹಳ್ಳಿ ಕಡೆ ಗಾದೆ ಇದು. ಅಂದರೆ ಹೇಗಾದರೂ ಸಂಪಾದನೆ ಮಾಡೋ ವ್ಯಕ್ತಿಯಲ್ಲಿ ವ್ಯಾವಹಾರಿಕತೆ ಬೃಹತ್ತಾಗಿ ಬೆಳೆಯುತ್ತೆ. ಎಲ್ಲಿ ವ್ಯಾವಹಾರಿಕತೆ ಬೆಳೆದಿರುತ್ತೋ ಅದು ನೈತಿಕತೆಯನ್ನು ನುಂಗಿಬಿಡುತ್ತೆ ಅನ್ನುವಂಥದ್ದನ್ನು ಮರೆಯುವಂತಿಲ್ಲ. ಜೀವನದಲ್ಲಿ ಹಣವೇ ಪ್ರಧಾನವಾದಾಗ ನೆನ್ಪಿಟ್ಕೊಳ್ಳಿ, ಅವನು ವ್ಯವಹಾರಸ್ಥನಾಗುತ್ತಾನೆ. ಯಾರ ಜೀವನದಲ್ಲಿ ಹಣವೇ ಪ್ರಧಾನವಾಗುತ್ತೋ ಅವನ ಜೀವನದಲ್ಲಿ ನೈತಿಕತೆಯನ್ನು ಎಕ್ಸ್ಪೆಕ್ಟ್ ಮಾಡೋದು ಬಹಳ ಮರೀಚಿಕೆ. ಅದು ಅಷ್ಟೇ ಅಲ್ಲ, ಹಣವೇ ಯಾರ ಜೀವನದಲ್ಲಿ ಪ್ರಧಾನವಾಯಿತು ಆತನ ಮನೋಸ್ಥಿತಿ ವಿಕೃತವಾಗುತ್ತೆ. ಇದು ನಮ್ಮ ಜೀವನದಲ್ಲಿ ನಾವು ಹೆಜ್ಜೆ ಹಾಕುವಂತಹ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದಂತಹ ವಿಚಾರ. ನಮ್ಮ ಅವಶ್ಯಕತೆಗಳ ಬಗ್ಗೆ ನಾವು ಎಷ್ಟು ಎಚ್ಚರಿಕೆಯಿಂದಿರಬೇಕು, ಈ ಅವಶ್ಯಕತೆಗಳನ್ನು ಪಡ್ಕೊಳ್ಳೋ ವಿಷಯದಲ್ಲಿ ನಾವು ಅನುಸರಿಸೋ ಮಾರ್ಗದಲ್ಲಿ ಎಷ್ಟು ಎಚ್ಚರಿಕೆಯಿಂದಿರಬೇಕು, ಇದೆಲ್ಲವೂ ಕೂಡ ಆಲೋಚನೀಯವಾದ ವಿಷಯ. ಇನ್ನು ಅಲೆಕ್ಸಾಂಡರ್ನ ಗುರುವಾಗಿದ್ದ ಅರಿಸ್ಟಾಟಲ್, ಅವನ ಗುರುವಾಗಿದ್ದಂಥ ಪ್ಲಾಟೋ ಒಂದು ಸೊಗಸಾದ ಮಾತನ್ನು ನಮ್ಮ ಮುಂದೆ ಇಟ್ಟದ್ದುಂಟು. ಮನುಷ್ಯ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್, ನಾವು ಅದನ್ನ ಒಪ್ಕೊಳ್ತೇವೆ. ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್ ಅಂದರೆ ಮನುಷ್ಯ ಸಂಘಜೀವಿ ಅಂತ ಪಾಶ್ಚಾತ್ಯರು ಗುರುತಿಸಿದ್ರು. ಸರ್ವೇ ಜನಾ ಸುಖಿನೋ ಭವಂತು ಅನ್ನೋದು ಋಷಿವಾಣಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ನಮ್ಮ ತೈತ್ತಿರೀಯ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ಶಾಂತಿ ಮಂತ್ರಗಳಲ್ಲಿ, ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. 2 ಪಾದಗಳುಳ್ಳ ಜೀವಿಗಳಿಗೆ ಅಷ್ಟೇ ಅಲ್ಲದೆ 4 ಪಾದಗಳುಳ್ಳ ಜೀವಿಗಳಿಗೂ ಶುಭವಾಗಲಿ ಅಂತ. ನೋಡಿ, ಯೋಚನೆ ಮಾಡಿ. ಋಷಿಗಳು ಸಮಗ್ರ ಪ್ರಕೃತಿಯ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡುವ ವಿಧಾನವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಗ್ರೀಕ್ ದಾರ್ಶನಿಕ ಪ್ಲಾಟೋ ಹೇಳುವಂಥ ಒಂದು ಮಾತು ಉಲ್ಲೇಖಾರ್ಹ. ಆತ ಹೇಳ್ತಾನೆ, ಉತ್ತಮ ಗಣರಾಜ್ಯದ ಸ್ಥಾಪನೆಗೆ ದೇವರು ಮತ್ತು ಧರ್ಮದ ಜ್ಞಾನ ಅತ್ಯವಶ್ಯಕ. ಉತ್ತಮ ಗಣರಾಜ್ಯದ ಸ್ಥಾಪನೆಗೆ, ಇವತ್ತು ಗಣರಾಜ್ಯದ ಪರಿಕಲ್ಪನೆಗಳೆಲ್ಲ ಇದೆ ನಮಗೆ. ಒಂದು ಉತ್ತಮವಾದ ಗಣರಾಜ್ಯವನ್ನು ಸ್ಥಾಪಿಸಬೇಕು ಅಂದರೆ ದೇವರು ಮತ್ತು ಧರ್ಮದ ಬಗ್ಗೆ ಅರಿವು ಅತ್ಯವಶ್ಯಕ. ಜಗತ್ತಿನ ಮನುಷ್ಯರೆಲ್ಲರಿಗೂ ದೇವರೇ ತಂದೆ.
ದೇವರೇ ಮನುಷ್ಯ ಕುಟುಂಬದ ಚಕ್ರವರ್ತಿ. ತನ್ನ ಸಂತಾನವಾದ ಮನುಷ್ಯರ ಮೇಲೆ ಹಕ್ಕು ಚಲಾಯಿಸುವ ಅಧಿಕಾರ ದೇವರಿಗೆ ಮಾತ್ರ. ದೇವನ ಮಕ್ಕಳು ನಾವು ಅನ್ನೋದನ್ನು ನಾವು ಒಪ್ಪೋದಾದರೆ, ದೇವರ ಮಕ್ಕಳು ನಾವು ಅನ್ನೋದನ್ನು ನಾವೆಲ್ಲ ಒಪ್ಪೋದಾದರೆ, ಮುಂದಿನ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಆತ ಜನ್ಮಗತ ಮತ್ತು ಅರ್ಥಗತ ಅಸಮಾನತೆಗಳು ಒಂದು ಪಾಪ. ಕೇವಲ ಜಾತಿಯಿಂದ ಮನುಷ್ಯ ದೊಡ್ಡವನಾಗೋದಿಲ್ಲ. ಕೇವಲ ಆರ್ಥಿಕ ಸಂಪನ್ಮೂಲಗಳು ತನ್ನ ಹತ್ರ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅವನು ದೊಡ್ಡವನಾಗೋದಿಲ್ಲ. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ ವೇದಪಾಠಿ ಭವೇತ್ ವಿಪ್ರಃ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಮನುಸ್ಮೃತಿಯಲ್ಲಿ ಬರುತ್ತೆ ಮಾತು. ಬ್ರಹ್ಮಜ್ಞಾನವನ್ನು ಸ್ವಾನುಭವ ಮಾಡಿಕೊಂಡಂಥವನೇ ಬ್ರಾಹ್ಮಣ. ಜನ್ಮನ ಜಾಯತೆ ಶೂದ್ರ, ಜನ್ಮತಃ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶೂದ್ರ, ಅಂದರೆ ಸಂಸ್ಕಾರಕ್ಕೆ ಒಳಗಾಗಬೇಕಾದ ವ್ಯಕ್ತಿ. ಸಂಸ್ಕಾರ ದ್ವಿಜ ಉಚ್ಯತೆ, ಸಂಸ್ಕಾರಗಳಿಂದ ಅವನಿಗೆ ದ್ವಿಜತ್ವ, ಎರಡನೆಯ ಜನ್ಮ ಪ್ರಾಪ್ತವಾಗುತ್ತೆ. ಎರಡನೇ ಜನ್ಮ ಅಂದರೆ ಏನು? ಮೊದಲನೇ ಜನ್ಮ ಈ ಮಾಂಸಲವಾದ ಶರೀರಕ್ಕೆ ತಾಯಿಯಿಂದ ನಮಗೆ ಸಿಕ್ತು. ಎರಡನೇ ಜನ್ಮ ವಿದ್ಯಾಭ್ಯಾಸಕ್ಕೆ ನಾವು ಸಂಕಲ್ಪಿಸಿ ವಿದ್ಯಾಭ್ಯಾಸಕ್ಕೆ ಒಳಪಡ್ತಕ್ಕಂಥದ್ದು. ಅಲ್ಲಿಯೂ ಕೂಡ ಬಹಳ ವಿಶೇಷವಾದ ರೀತಿಯಲ್ಲಿ ಸಂಸ್ಕಾರಗಳನ್ನು ಪ್ರಕಟಿಸಲಾಗಿದೆ. ಬ್ರಾಹ್ಮಣನಾದಂಥ ವ್ಯಕ್ತಿ, ಜ್ಞಾನಾರ್ಜನೆಗೆ ಇಷ್ಟಪಡುವಂಥ ವ್ಯಕ್ತಿ, ಜ್ಞಾನಾಕಾಂಕ್ಷಿಯಾದಂಥವನಿಗೆ ಅಕ್ಷರಾಭ್ಯಾಸ, ಉಪನಯನ ಇತ್ಯಾದಿಗಳ ಮೂಲಕ ಸಂಸ್ಕಾರಕ್ಕೆ ಪ್ರವೇಶ. ಕ್ಷತ್ರಿಯನಾದವನಿಗೆ ಶಸ್ತ್ರವಿದ್ಯಾಭ್ಯಾಸಕ್ಕೆ ಪ್ರವೇಶ. ವೈಶ್ಯನಾದವನಿಗೆ ಅಲ್ಲೂ ಕೂಡ ಅವನಿಗೆ ಒಂದು ಸಂಸ್ಕಾರಕ್ಕೆ ಕೊಟ್ಟು ಪ್ರವೇಶ ಮಾಡ್ತಕ್ಕಂಥ ಒಂದು. ಶೂದ್ರ ಅಂದರೆ ಕಾರ್ಮಿಕನಾದ ವ್ಯಕ್ತಿಗೆ ನನಗೆ ಜ್ಞಾನ ಬೇಡ, ನನಗೆ ಶೌರ್ಯದ ಕೆಲಸ ಬೇಡ, ನನಗೆ ವ್ಯಾಪಾರ ಬೇಡ, ನಾನು ಭೂಮಿ ತಾಯಿಯ ಸೇವೆಯನ್ನು ಮಾಡಿಕೊಂಡಿರ್ತೇನೆ, ಮೇಲಿನ 3 ಆಶ್ರಮದವರೆಗೂ ಅನ್ನವನ್ನು ನಾನು ಕೊಡ್ತೇನೆ, ಭೂಮಿ ತಾಯಿಯ ಸೇವೆಯನ್ನು ಮಾಡ್ತೇನೆ, ನಾನು ಅನ್ನವನ್ನು ಉತ್ಪತ್ತಿ ಮಾಡ್ತೀನಿ ಅನ್ನೋ ಕ್ರಮಿಕ ವರ್ಗದವನಿದಾನಲ್ಲ, ಅವನಿಗೆ ನೇಗಿಲು ಕಟ್ಟೋದು, ಪಶು ಸಂಗೋಪನೆ, ಗೋ ಸಂರಕ್ಷಣೆ, ಸಸ್ಯ ಸಂರಕ್ಷಣೆ, ಇಂತಹ ಕಾರ್ಯಗಳಿಗೂ ಕೂಡ ಅವನಿಗೊಂದು ಸಂಸ್ಕಾರ ಕೊಟ್ಟು ಆ ಕಾರ್ಯದಲ್ಲಿ ಅವನನ್ನು ತೊಡಗಿಸುವಂಥದ್ದು. ಸಂಸ್ಕಾರ ದ್ವಿಜ ಉಚ್ಯತೆ ವೇದಪಾಠಿ ಭವೇತ್ ವಿಪ್ರಃ, ವೇದಾಧ್ಯಯನ ಮಾಡೋದ್ರ ಮೂಲಕ ಅವನು ವಿಪ್ರನಾಗ್ತಾನೆ. ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ, ಬ್ರಹ್ಮವನ್ನು ಸಾಕ್ಷಾತ್ಕರಿಸ್ಕೊಂಡಂಥವನು ಬ್ರಾಹ್ಮಣನಾಗ್ತಾನೆ. ಹಾಗಾಗಿ ಜನ್ಮಗತವಾದ ಮತ್ತು ಅರ್ಥಗತವಾದ ಅಸಮಾನತೆಗಳಿದೆಯಲ್ಲ, ಅದು ಯಾವುದೇ ಸಮಾಜದಲ್ಲಿ ಒಳ್ಳೆಯದಲ್ಲ ಅನ್ನೋ ಪ್ಲಾಟೋನ ಮಾತನ್ನು ನಾವು ಗಮನಿಸಬೇಕು. ಭಗವಂತನನ್ನು ನಾವು ನಮ್ಮ ತಂದೆ ಅಂತ ಒಪ್ಕೊಂಡ ಮೇಲೆ, ನಮ್ಮ ಅಧಿಕಾರಿ ಅಂತ ಒಪ್ಕೊಂಡ ಮೇಲೆ, ನಾವು ಜಾತಿಯ ಹೆಸರಿನಲ್ಲಿ ಮತ್ತು ಕೇವಲ ನಮಗಿರಬಹುದಾದ ಹೇರಳವಾದ ಸಂಪತ್ತನ್ನು ಆಧಾರವಾಗಿಟ್ಟುಕೊಂಡು ಇನ್ನೊಬ್ಬರನ್ನು ಶೋಷಿಸುವಂತೆ ಇಲ್ಲ. ಅದು ಪರಮಾತ್ಮನಿಗೆ ನಾವು ಮಾಡಬಹುದಾದಂತಹ ಲೋಪ, ಮೋಸ ಅನ್ನೋದು ಆತನ ಮಾತಿನ ಅಂತರಾರ್ಥ. ಇದು ಬದುಕಿನಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ. ಬದುಕಿನ ಹಾದಿಯಲ್ಲಿ ಇದು ನಮ್ಮ ಕಣ್ತರಿಸಬೇಕಾದಂಥ ವಿಚಾರ. ಹಾಗಾದರೆ ಧರ್ಮ ಅಂದರೆ ಏನು? ಈ ಪ್ರಶ್ನೆ ಬಹಳಷ್ಟು ನಮ್ಮನ್ನು ಮತ್ತೆ 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 ನಮಗೆ ಎದುರಾಗ್ತಕ್ಕಂಥ ವಿಚಾರ. ಧರ್ಮ ಅಂದರೆ ಏನು? ಹಲವಾರು ಸಂದರ್ಭಗಳಲ್ಲಿ ನಾವು ಗಮನಿಸಿದ್ದೇವೆ, ಧರಿಸಲು ಯೋಗ್ಯವಾದದ್ದೇ ಧರ್ಮ. ಈ ಶರೀರದ ರಕ್ಷಣೆಗಾಗಿ ನಾವು ಉಡುಪನ್ನು ಧರಿಸ್ತೇವೆ. ಸುಡುವುದು ಬೆಂಕಿಯ ಧರ್ಮ. ಮಂಜುಗಡ್ಡೆಯನ್ನು ಮುಟ್ಟಿದಾಗ ತಣ್ಣಗಾಗುತ್ತೆ ಕೈ, ಅದು ಮಂಜುಗಡ್ಡೆಯ ಧರ್ಮ. ಬೀಸುವುದು ಗಾಳಿಯ ಧರ್ಮ. ಈ ರೀತಿಯಲ್ಲೂ ಕೆಲವು ಕಡೆ ನಾವು ವಿಶ್ಲೇಷಣೆಯನ್ನು ಕಾಣ್ತೇವೆ. ವಿದ್ಯಾರ್ಜನೆ ಮಾಡಿಕೊಳ್ಬೇಕಾದ್ದು ವಿದ್ಯಾರ್ಥಿ ಧರ್ಮ. ವಿದ್ಯೆಯನ್ನು ಧಾರೆ ಎರಿಬೇಕಾದ್ದು ಶಿಕ್ಷಕನ ಧರ್ಮ. ನಾವು ಗಮನಿಸಬೇಕಿದನ್ನು. ಅರ್ಚಕನನ್ನು ನೋಡಿ ಜನರಿಗೆ ಪ್ರತಿದಿನ ದೇವರ ಸಾಮೀಪ್ಯದಲ್ಲಿರೋ ಅರ್ಚಕನಲ್ಲಿ ಎಷ್ಟು ಸಕಾರಾತ್ಮಕವಾದ ಬದಲಾವಣೆ ಸಿಕ್ಕಿದೆ. ಈತ ಎಂಥ ಪುಣ್ಯಾತ್ಮನಪ್ಪ,
ಯಾವಾಗ ನೋಡಿದ್ರೂ ದೇವರ ಸಾಮೀಪ್ಯದಲ್ಲೇ ಸಾನ್ನಿಧ್ಯದಲ್ಲೇ ಇರ್ತಾನಲ್ಲ, ಈ ವ್ಯಕ್ತಿಯನ್ನು ನೋಡಿದಾಗ ಭಗವಂತ ಈತನ ಕೃಪೆ ಮಾಡಿದಾನೆ ಅಂತ ಅರ್ಚಕನನ್ನು ನಾವು ನೋಡಿದಾಗ ನಮಗೆ ಅನಿಸ್ಬೇಕಲ್ವಾ? ಅನ್ನಿಸಬೇಕು. ವೈದ್ಯನನ್ನು ನೋಡಿದಾಗ ಆರೋಗ್ಯವೇ ಭಾಗ್ಯ, ನಾನು ಶಿಸ್ತುಬದ್ಧ ಜೀವನ ನಡೆಸಿದ್ರೆ ನಮ್ಮ ಡಾಕ್ಟ್ರ್ ಹಾಗೆ ನಾನು ಹೆಲ್ದಿಯಾಗಿರಬೇಕು ಅಂತ ಆರೋಗ್ಯವಂತ ಡಾಕ್ಟ್ರ್ ನೋಡಿದಾಗ ಅನಿಸುತ್ತೆ ಅಲ್ವಾ? ಆದರೆ ಭಾಳಷ್ಟು ಜನ ಆ ಇನ್ಸ್ಪಿರೇಷನ್ ಪಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇದೊಂದು ಪ್ರಶ್ನೆ. ಇನ್ನು ಶಿಕ್ಷಕನನ್ನು ನೋಡಿದಾಗ ನಾಲೆಡ್ಜ್ ಈಸ್ ಪವರ್ ಅನ್ನೋದು ವಿದ್ಯಾರ್ಥಿಗಳಿಗೆ ಅನಿಸ್ಬೇಕು. ಶಿಕ್ಷಕರು ನೋಡಿದಾಗ ಅನಿಸುತ್ತೆ. ಅದು ಯಾವ ಗ್ರಹಚಾರವೋ ನಂದು ನಿಮಗೆಲ್ಲ ಮೇಷ್ಟ್ರಾದ್ನಲ್ಲೋ, ಪಾಠ ಮಾಡಿದ್ರೂ ಸರ್ಕಾರ ಸಂಬಳ ಕೊಡುತ್ತೆ, ಮಾಡದೇ ಇದ್ದರೂ ಕೊಡುತ್ತೆ, ದೇವರೇ ನಿಮ್ಮನ್ನು ಕಾಪಾಡಬೇಕು ಅಂತ ಹೇಳ್ತಾನಲ್ಲ, ಅವನು ದೇವರಲ್ಲೂ ನಂಬಿಕೆ ಇಲ್ಲ, ಅವನು ಮೇಷ್ಟ್ರಾಗಿದ್ದು ಈ ಸಮಾಜದಲ್ಲಿ ಒಂದು ದುರಂತ. ನೋಡಿದ್ರಾ ಧರ್ಮ ಅಂದರೆ ಎಷ್ಟು ವ್ಯತ್ಯಾಸಗಳಿದೆ, ಎಷ್ಟು ಎಚ್ಚರಿಕೆ ಇಡಬೇಕು ನಾವು. ಶ್ರದ್ಧಾ ಹಿ ಪರಮಾಗತಿ ಒಂದು ಧ್ಯೇಯವಾಕ್ಯ. ಯೋ ಯತ್ ಶ್ರದ್ಧಾ ಸಯೇವ ಸಹ, ಯಾರ್ಯಾರ ಶ್ರದ್ಧೆ ಯಾವ ಪ್ರಮಾಣದ್ದೋ ಅದಕ್ಕೆ ತಕ್ಕಂತೆ ಅವರಿಗೆ ಫಲ ಸಿಗುತ್ತೆ. ನಹಿ ಜ್ಞಾನೇನ ಸದೃಶಂ, ಇದೆಲ್ಲ ಎಂಥ ಧ್ಯೇಯವಾಕ್ಯಗಳಿದೆಲ್ಲ. ಈ ಮಾತುಗಳು ಆ ಇಡೀ ಸಂಸ್ಥೆಯನ್ನೇ ಪ್ರತಿನಿಧಿಸುತ್ತವೆ. ಆ ಮಾತು ಆ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಜೀವಂತಿಕೆಯಾಗಿರಬೇಕು, ಇದು ಮುಖ್ಯ. ಹಾಗಾಗಿ ಶಿಕ್ಷಕನನ್ನು ಕಂಡಾಗ ನಾಲೆಡ್ಜ್ ಈಸ್ ಪವರ್ ಅನ್ನೋದು ನಮ್ಗೆ ಅರ್ಥ ಆಗಬೇಕು. ಆತನನ್ನು ನೋಡಿದಾಗ ಅರ್ಥ ಆಗಿಬಿಡ್ಬೇಕು ನಮ್ಗೆ. ಒಬ್ಬ ಜ್ಞಾನಿಯಾದವನು ಎಷ್ಟು ಸ್ವತಂತ್ರವಾಗಿರ್ತಾನೆ, ಎಷ್ಟು ಲವಲವಿಕೆಯಿಂದ ಇರ್ತಾನೆ, ಎಷ್ಟು ಆನಂದ ಸ್ವರೂಪಿಯಾಗಿರ್ತಾನೆ. ನಾಲೆಡ್ಜ್ ಅನ್ನೋದು ನಮ್ಮನ್ನು ಈ ರೀತಿ ಕಾಪಾಡಬಲ್ಲದ, ನಾಲೆಡ್ಜ್ ಈ ರೀತಿಯ ಕೃಪೆ ಮಾಡಬಲ್ಲದ ಅನ್ನೋದು ಕನ್ವಿನ್ಸ್ ಆಗದೇ ಇದ್ದರೆ ಮಕ್ಕಳಿಗೆ ಮೇಷ್ಟ್ರುಗಳನ್ನು ನೋಡಿದ ತಕ್ಷಣ ಬೇಕಾದ ಕಷ್ಟ ಬರಲಪ್ಪ, ಮೇಷ್ಟ್ರಾಗೋದು ಮಾತ್ರ ಬೇಡ ಅನಿಸ್ಬಿಟ್ರೆ ಗತಿ ಅದು. ಹಾಗೆ ಸನ್ಯಾಸಿಯನ್ನು ನೋಡಿದಾಗ ತ್ಯಾಗ ವೈರಾಗ್ಯದ ಮೌಲ್ಯಗಳು ಜನಕ್ಕೆ ಕಾಣದೇ ಇದ್ದರೆ, ಅವನೊಬ್ಬ ವ್ಯವಹಾರಸ್ಥನಾಗಿದ್ದರೆ ಏನು ಮಾಡ್ತೀರಿ? ಅವನೊಬ್ಬ ವ್ಯಾವಹಾರಿಕ ವ್ಯಕ್ತಿ ಆದರೆ ಏನು ಮಾಡ್ತೀರಿ? ನೋಡಿ, ಸಮಾಜದಲ್ಲಿ ವ್ಯಾವಹಾರಿಕವಾದ ಮಾರ್ಗದರ್ಶನ ಕೊಡೋದು ತುಂಬ ಜನ ಇದ್ದಾರೆ. ಇಂಡಿಯಾದಲ್ಲಿ 500 MBA ಕಾಲೇಜುಗಳಿದೆ. ಆದರೆ ಸರ್ವಸಂಗ ಪರಿತ್ಯಾಗಿಗಳಾದ ಸನ್ಯಾಸಿಗಳು ವ್ಯಾವಹಾರಿಕ ಜಗತ್ತಿಗೆ ಅತೀತವಾದ ಮೌಲ್ಯಗಳನ್ನು, ಜೀವನವನ್ನು ಕಟ್ಟುವ, ಬುದ್ಧಿ ಮನಸ್ಸುಗಳನ್ನು ಕಟ್ಟುವ, ಬಲಿಷ್ಠವಾದ ಭಾವನಾ ಪ್ರಪಂಚವನ್ನು ಕಟ್ಟುವಂತಹ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಟ್ಟು ಅದರ ಬೆಳಕಿನಲ್ಲಿ ಲೌಕಿಕವನ್ನೂ ಕೂಡ ಸಮರ್ಪಕವಾಗಿ ನಿರ್ವಹಿಸುವ ಯೋಗ್ಯತೆಯನ್ನು ಕೊಡಬೇಕು. ಇಷ್ಟೇ ಸನ್ಯಾಸಿಗಳ ಕೆಲಸ ಇರೋದು. ಒಬ್ಬ ಸನ್ಯಾಸಿಯನ್ನು ಕಂಡಾಗ ತ್ಯಾಗ ವೈರಾಗ್ಯದ ತತ್ವಗಳ ಬಗ್ಗೆ ಜನರಿಗೆ ಗೌರವ, ಶ್ರದ್ಧೆ, ವಿಧೇಯತೆಗಳು ಬಾರದೇ ಇದ್ದರೆ ಏನು ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ತಂದೆ ತಾಯಿಗಳನ್ನು ನೋಡಿದಾಗ ಆದರ್ಶ ಗೃಹಸ್ಥರ ಜೀವನ, ಜ್ಯೇಷ್ಠಾಶ್ರಮ ಅನ್ನೋದು, ಈ ಗೃಹಸ್ಥ ಧರ್ಮ ಅನ್ನೋದು ಮಕ್ಕಳಿಗೆ ಮನವರಿಕೆ ಆಗಬೇಕು. ಶಿಕ್ಷಕರನ್ನು ಕಂಡಾಗ ಜ್ಞಾನದ ಮಹತ್ವ ಮನವರಿಕೆ ಆಗಬೇಕು. ವೈದ್ಯನನ್ನು ಕಂಡಾಗ ಆರೋಗ್ಯದ ಮಹತ್ವ ಮನವರಿಕೆ ಆಗಬೇಕು. ಅರ್ಚಕನನ್ನು ಕಂಡಾಗ ದೇವರ ಸಾಮೀಪ್ಯದಲ್ಲಿ ನಮ್ಮ ಜೀವನದ ಮೇಲೆ ಎಷ್ಟು ಒಳ್ಳೆ ಪರಿಣಾಮ ಆಗುತ್ತೆ ಅನ್ನೋದು ಮನವರಿಕೆ ಆಗಬೇಕು. ಸನ್ಯಾಸಿಯನ್ನು ಕಂಡಾಗ ತ್ಯಾಗ ವೈರಾಗ್ಯದ ವಿಚಾರಗಳು ಕನ್ವಿನ್ಸ್ ಆಗಬೇಕು. ಇದು ಧರ್ಮದ ಬಗ್ಗೆ ಮಾತನಾಡ್ತಾ ಇದ್ದು ಮನು ಹೇಳ್ತಾನೆ, ಮಾನವನು ಪ್ರಜ್ಞಾವಂತನಾಗಿರಬೇಕು, ಮಾನವನು ಧೈರ್ಯಶಾಲಿಯಾಗಿರಬೇಕು, ಅವನು ನ್ಯಾಯ ನಿಷ್ಠುರನಾಗಿರಬೇಕು, ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಕೊಂಡಿರಬೇಕು. ಧರ್ಮ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಈ 4 ವಿಚಾರಗಳನ್ನು
ನಿರೀಕ್ಷಿಸುತ್ತದೆ. ಅವನು ಯಾವುದೇ ಕಾರಣಕ್ಕೂ ಪ್ರಜ್ಞಾವಂತನಾಗಿರಲೇಬೇಕು, ವಿಸ್ಡಮ್ ಅಂತ ಕರಿತೇವೆ ನಾವು. ಧೈರ್ಯಶಾಲಿಯಾಗಿರಬೇಕು. ಧರ್ಮದ ಮೊದಲನೆಯ ಲಕ್ಷಣವೇ ಧೈರ್ಯ. ಧೃತಿ ಅಂದರೆ ಧೈರ್ಯ. ಶಂಕರಾಚಾರ್ಯರು ಭಗವದ್ಗೀತೆಗೆ ಮುನ್ನುಡಿಯನ್ನು ಬರೀತಾ ಧರ್ಮ ಧೀರತೆಯನ್ನು ಅಪೇಕ್ಷಿಸುತ್ತದೆ, ಹೇಡಿಗಳಿಗಲ್ಲ ಧರ್ಮ ಅಂದರು. ಸ್ವಾಮಿ ವಿವೇಕಾನಂದರು ಮತ್ತೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ರಿಲಿಜನ್ ಈಸ್ ನಾಟ್ ಫಾರ್ ಮಾಸ್ ಅಂದರು. ಇದು ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ನೋಡಿ, ಇಂದ್ರಿಯಗಳಿಗೆ ಅತೀತವಾದ ಸ್ತರದಲ್ಲಿ ಜೀವನ ಇದೆ ಅನ್ನೋದು ಗೊತ್ತಾಗಬೇಕು ನಮಗೆ. ಇಂದ್ರಿಯ ಸುಖವೇ ಜೀವನದ ಚರಮ ಸುಖ ಅಲ್ಲ ಅನ್ನೋದು ಮನುಷ್ಯನಿಗೆ ಅರ್ಥ ಆಗಬೇಕು. ಸೆನ್ಸೇಟ್ ಪ್ಲೆಷರ್ಸ್ ಅನ್ನೋದು ಮೃಗಗಳು ಅನುಭವಿಸೋಷ್ಟು ಮನುಷ್ಯ ಅನುಭವಿಸೋಕ್ಕಾಗೋದಿಲ್ಲ ಅನ್ನೋ ವಾಸ್ತವಿಕತೆ ಗೊತ್ತಾಗಬೇಕು. ಮನುಷ್ಯನ ಸುಖ ಅನ್ನೋದು ಇಂದ್ರಿಯ ಸುಖಕ್ಕಿಂತಲೂ ಕೂಡ ಅತೀತವಾದ ಹಂತದಲ್ಲಿದೆ ಅನ್ನೋದನ್ನು ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಇದನ್ನೇ ಮೈಸೂರು ಮಹಾರಾಜರಿಗೆ ವಿವೇಕಾನಂದರು ಬರೆದ ಆ ಪತ್ರದಲ್ಲಿ ಭಾಳ ಪರೋಕ್ಷವಾದ ರೀತಿಯಲ್ಲಿ ಕೋಟ್ ಮಾಡಿದ್ದು. ಲೈಫ್ ಈಸ್ ಶಾರ್ಟ್, ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, ಬಟ್ ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ಜೀವನ ಕ್ಷಣಿಕ, ಸುಖ ಭೋಗಗಳು ತಾತ್ಕಾಲಿಕ. ಸುಖ ಭೋಗಗಳು ಅಂದರೆ ಇಲ್ಲಿ ಐಹಿಕ ಇಂದ್ರಿಯ ಸುಖ. ಆರ್ನಾಲ್ಡ್ ಟಾಯ್ನ್ಬಿ ಒಂದು ಕಡೆ ಬರೀತಾನೆ, ಇಫ್ ಬುದ್ಧ ಕುಡ್ ಸೇವ್ ದಿ ಹ್ಯೂಮನ್ ರೇಸ್ ಫ್ರಮ್ ಸೂಪರ್ಸ್ಟಿಷನ್ಸ್ ಅಂಡ್ ಬ್ಲಡ್ ಥರ್ಸ್ಟಿ ಪ್ರೀಸ್ಟ್ಸ್, it was Ramakrishna Vivekananda who could save the human race by preaching the people with great conviction that there is higher level of pleasure than the sensate pleasures ಅನ್ನೋದನ್ನು ಆತ ಮೆನ್ಷನ್ ಮಾಡ್ತಾನೆ, ಆರ್ನಾಲ್ಡ್ ಟಾಯ್ನ್ಬಿ. ಹಾಗಾಗಿ ನ್ಯಾಯ ನಿಷ್ಠುರತೆ, ಇಂದ್ರಿಯ ನಿಗ್ರಹ, ಧೈರ್ಯದ ವ್ಯಕ್ತಿತ್ವ, ಪ್ರಜ್ಞಾಪೂರ್ವಕ ನಡವಳಿಕೆ ಇದು ಮನುಷ್ಯನಲ್ಲಿದ್ದಾಗ ಧರ್ಮ ಅವನಲ್ಲಿ ನೆಲೆಸಿದೆ ಅಂತ ಅರ್ಥ ಅಂತ ಮನು ಚಕ್ರವರ್ತಿ ಹೇಳ್ತಾನೆ. ಮನು ಮಹರ್ಷಿ ಅಂತಲೂ ಆತನನ್ನು ಗುರುತಿಸಲಾಗಿದೆ. ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷಃ ಧರ್ಮೇಣ ಹೀನಾಃ ಪಶುಭಿಃ ಸಮಾನಾಃ. ಮತ್ತೊಬ್ಬ ಚಿಂತಕ ಹೇಳಿದ್ದು, ಧರ್ಮವೆಂಬುದು ಮನುಷ್ಯ ಮತ್ತು ಮೃಗಗಳ ನಡುವೆ ಇರುವ ವ್ಯತ್ಯಾಸ. ಸಮಾಜದಿಂದ ಧರ್ಮವನ್ನು ಬೇರ್ಪಡಿಸಿದ್ರೆ ಅದು ಮೃಗಗಳ ಕೂಪವಾಗುತ್ತದೆ ಎಂದರು ವಿವೇಕಾನಂದರು. ಯಾವ ಸಮಾಜದಲ್ಲಿ ಉನ್ನತ ಚಿಂತನೆಗಳು ಪ್ರಚಲಿತವೋ ಅದು ಶಕ್ತಿಯುತ ಸಮಾಜ ಅಂದರು. ಸಶಕ್ತ ಸಮಾಜವೆಂದರೆ ಸಮರ್ಥ ವ್ಯಕ್ತಿಗಳ ಸಮೂಹ ಅಂದರು ವಿವೇಕಾನಂದರು. ಯಾವ ಸಮಾಜದಲ್ಲಿ ಉನ್ನತ ವಿಚಾರಗಳಿಗೆ ಅಗೌರವ ಇದೆಯೋ ಅದು ಮನುಷ್ಯ ಸಮಾಜವಲ್ಲ, ಮನುಷ್ಯ ರೂಪದ ಮೃಗಗಳು ಸೇರಿಕೊಂಡಿವೆ ಅಂತ ಎಚ್ಚರಿಸಿದರು. ಈ ಶ್ಲೋಕದಲ್ಲೂ ಅದನ್ನೇ ನಾವು ನೋಡ್ತೇವೆ. ಮನುಷ್ಯನ ವಿಶೇಷತೆ ಅಂತಕ್ಕಂಥದ್ದು ಧರ್ಮ ಮಾತ್ರವೇ. ಧರ್ಮವನ್ನು ಗೌರವಿಸಿ ಆಚರಿಸದೇ ಇರುವವನು ಮೃಗೀಯ, ಅವನು ಮೃಗ ಸಮಾನ. ವ್ಯಕ್ತಿಯ ಮತ್ತು ಸಮಾಜದ ಹಿತಗಳ ನಡುವೆ ಸಮನ್ವಯವನ್ನು ಸಾಧಿಸೋದಕ್ಕೆ ನಮಗೆ ಧರ್ಮ ಬೇಕು. ವೈಯಕ್ತಿಕವಾಗಿ ನಾನು ಉದ್ಧಾರ ಆಗಬೇಕು, ನನ್ನ ಸಮಾಜಕ್ಕೂ ಕೂಡ ನನ್ನ ಉದ್ಧಾರ ಅನ್ನೋದು ಪ್ರತಿಬಂಧಕವಾಗಬಾರ್ದು. ನನ್ನ ಉದ್ಧಾರ ಜೊತೆಗೆ ಸಮಾಜದ ಉದ್ಧಾರ, ನನ್ನ ಶ್ರೇಯಸ್ಸು ಜೊತೆಗೆ ಸಮಾಜದ ಶ್ರೇಯಸ್ಸು. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ, ರಾಮಕೃಷ್ಣ ಮಹಾಸಂಘಕ್ಕೆ ವಿವೇಕಾನಂದರು ಕೊಟ್ಟ ಧ್ಯೇಯವಾಕ್ಯ. ಜಗತ್ತಿನ ಹಿತ ಮತ್ತು ಆತ್ಮದ ಉದ್ಧಾರ ಜೊತೆಗೆ ಹೋಗಬೇಕು. ಜಗತ್ತಿನ ಹಿತವನ್ನು ಸಾಧಿಸುವುದರಲ್ಲಿ ಆತ್ಮೋದ್ಧಾರವೂ ಆಗಿಬಿಡುತ್ತೆ ಅನ್ನೋ ವಿಶ್ವಾಸ. ಮೂರನೇ ವಿಚಾರ, ಮಾನವನು ತನ್ನ ಅಂತಃಸಾಕ್ಷಿಯನ್ನು ಮುಟ್ಟಿ, ನಮಗೆಲ್ಲ ಒಂದು ಅಂತಃಸಾಕ್ಷಿ ಇದೆ. ಸರ್ಪಭೂಷಣ ಶಿವಯೋಗಿಗಳು ಒಂದು ಕಡೆ ಹೇಳ್ತಾರೆ, ಬಿಡು ಬಿಡು ಬಾಹ್ಯದೊಳು ಡಂಭವ
ಮಾನಸದೊಳು ಎಡೆ ಬಿಡದಿರು ಶಂಭುವ, ಮನದೊಳು ವಂಚಿಸಿ ಹೊರಗಿನಿ ಕೀರ್ತಿಯ ಪಡೆದರೆ ಶಿವ, ನಿನಗೊಲಿಯನು ಮರುಳೇ ಬಿಡು ಬಿಡು ಬಾಹ್ಯದೊಳು ಡಂಭವ. ಮಾನಸದೊಳು ಎಡೆ ಬಿಡದಿರು ಶಂಭುವ, ಜನಕಂಜಿ ನಡೆಕೊಂಡರೇನುಂಟು ಲೋಕದಿ, ಮನಕಂಜಿ ನಡೆಕೊಂಬುದೇ ಚಂದ. ಜನರೇನ ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡೆದರೆ ಶಿವತ ಮೆಚ್ಚುವ. ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ, ಮನದಾಣ್ಮ ಗುರು ಸಿದ್ಧ ಮರೆಯಾಗುನಲ್ಲ ಅಂತ ಹೇಳ್ತಾರೆ. ಇದನ್ನು ಪುರಂದರದಾಸರು ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನೋ, ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನೋ. ಮಿಂದಲ್ಲಿ ಫಲವೇನೋ ಮೀನು ಮೊಸಳೆಯಂತೆ, ನಿಂದಲ್ಲಿ ಫಲವೇನೋ ಶ್ರೀಶೈಲ ಕಾಗೆಯಂತೆ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು, ಹೊರಗೆ ಮಿಂದು ಅಂತ ನಾನೊಂದು ಉಪನ್ಯಾಸದಲ್ಲಿ ವಿವರಿಸಿದೆ ತುಮಕೂರಿನಲ್ಲಿ. ಒಬ್ಬರು ಹಿರಿಯರು ನಿಂತ್ಕೊಂಡು ಯಾವ ಸಾಬೂನು ಹಾಕ್ಕೊಂಡ್ರು ಅಲ್ವ ಗುರುಗಳೇ ಅಂದರು. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು, ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಅಂತ ಪುರಂದರದಾಸರು ಹೇಳುತ್ತೆ. ನಾವು ಹೊರಗಡೆ ಹೇಗೆ ಬೇಕಾದರೂ ಸ್ನಾನಗಳಲ್ಲಿ ತೊಡಗಬಹುದೇನೋ, ಆದರೆ ಅಂತರಂಗ ಶುದ್ಧಿ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ಅಂತರಂಗ ಶುದ್ಧಿಯನ್ನು ನಿರ್ಲಕ್ಷಿಸಿ ಬಹಿರಂಗ ಶುದ್ಧಿಗೆ ಅರ್ಥ ಇಲ್ಲ. ಆದರೆ ಬಹಿರಂಗ ಶುದ್ಧಿಯನ್ನು ನಿರ್ಲಕ್ಷಿಸುವಂತಿಲ್ಲ. ಜೊತೆಗೆ ಇದನ್ನೇ ಮಹಾತ್ಮರು ಸತ್ಸಂಗದ ಮಹಿಮೆಯಲ್ಲಿ ಹೇಳಿದ್ದು. ಸತ್ಸಂಗದ ಮೂಲಕ ಅಂದರೆ ಉನ್ನತ ವಿಚಾರಗಳ ಅಧ್ಯಯನ, ಶ್ರವಣದ ಮೂಲಕ, ಅಧ್ಯಯನದ ಮೂಲಕ, ಪರಮಾತ್ಮನ ಸಂಕೀರ್ತನೆಯ ಮೂಲಕ ನಮ್ಮ ಶರೀರ ಮನಸ್ಸುಗಳು ಶುದ್ಧವಾಗುತ್ತೆ. ಬ್ರಹ್ಮಚರ್ಯದ ಬಗ್ಗೆ ಪಾಠ ಮಾಡ್ತಾ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು, ನಾವೆಲ್ಲ PUC ಓದೋ ಕಾಲದಲ್ಲಿ ಹೇಳ್ತಾ ಇದ್ದರು, ಶರೀರವನ್ನು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡ್ರೆ ನಿಮ್ಮಲ್ಲಿ ಓಜೋಶಕ್ತಿ ಜಾಗೃತವಾಗುತ್ತದೆ. ಓಜಸ್ಸು, ತೇಜಸ್ಸು, ಓಜಸ್ಸು. ತಪಸ್ಸನ್ನು ಆಚರಿಸಿದಾಗ ಅದರ ಬೈ ಪ್ರಾಡಕ್ಟ್ ಆಗಿ ತೇಜಸ್ಸು ಬರುತ್ತೆ. ತೇಜಸ್ಸು ಬರಲಿ ಅಂತ ತಪಸ್ಸನ್ನು ಆಚರಿಸಿದ್ರೆ ಏನೂ ಬರೋದಿಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ತನ್ನ ಆತ್ಮಸಾಕ್ಷಿಯನ್ನು ಮುಟ್ಟುಕೊಂಡು ಒಳಿತು ಕೆಡಕುಗಳೊಂದಿಗೆ ಹೋರಾಡುವ ಸಾಮರ್ಥ್ಯ ಮನುಷ್ಯನಿಗೆ ಸಿಗಬೇಕು ಅಂದರೆ ಧರ್ಮ ಅನಿವಾರ್ಯ. ಮನುಷ್ಯನೇ ಧರ್ಮವನ್ನು ಬಿಟ್ಟು ಏನು ಮಾಡಬಲ್ಲೆ ನೀನು? ಸಾಮಾನ್ಯ ಧರ್ಮ ಅಂತ ಒಂದಿದೆ, ವಿಶೇಷ ಧರ್ಮ ಅಂತ ಒಂದಿದೆ. ನೀನು ಸಮಾಜದಲ್ಲಿದ್ದರೆ ನೀನು ಸಾಮಾನ್ಯ ಧರ್ಮವನ್ನು ಅನುಸರಿಸಲೇಬೇಕು. ವಿಶೇಷ ಧರ್ಮ ಅಂತಕ್ಕಂಥದ್ದು ಸನ್ಯಾಸಿಗಳಿಗೆ. ಮಾತೃದೇವೋಭವ ಅನ್ನೋದು ನಿಮಗೆ. ಸನ್ಯಾಸಿಗಳಿಗೆ ಮಾತೃದೇವೋಭವ ಅಂದರೆ ಹೆತ್ತ ತಾಯಿ ಮಾತ್ರ ಅಲ್ಲ, ಸಮಾಜದ ಎಲ್ಲ ಸ್ತ್ರೀಯರು ಅವನಿಗೆ ತಾಯಿ. ನೋಡಿ, ಶ್ರೀರಾಮಕೃಷ್ಣರು ತಮ್ಮ ನೇರ ಶಿಷ್ಯರಲ್ಲಿ ಒಬ್ಬನಿಗೆ ಬ್ರಹ್ಮಚರ್ಯದ ಬಗ್ಗೆ ಮಾತನಾಡ್ತಾ ಹೇಳ್ತಾ ಇದ್ದರು.
ಒಬ್ಬ ಸ್ತ್ರೀ ಅಸಹಾಯಕವಾಗಿ ನೆಲದ ಮೇಲೆ ಹೊರಳಾಡ್ತಾ ಇದ್ದರೆ, ಅಷ್ಟೇ ಅಲ್ಲ ಕಣೋ, ಒಂದು ಸುಂದರವಾದ ಸ್ತ್ರೀ ಬೊಂಬೆ ನೆಲದ ಮೇಲೆ ಬಿದ್ದಿದ್ರೂ ಅದನ್ನು ನೀನೇನಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ನಿನ್ನ ಬ್ರಹ್ಮಚರ್ಯ ಪತನವಾಯಿತು. ಯೇಸು ಕ್ರಿಸ್ತನೂ ಕೂಡ ಒಂದು ಕಡೆ ಹೇಳಿದ್ದುಂಟು. ಒಬ್ಬ ಶಿಷ್ಯ ಕೇಳ್ತಾನೆ, ಯುವಕ ಯುವತಿಯರು ಒಟ್ಟಿಗೆ ಯಾಕೆ ಆಧ್ಯಾತ್ಮಿಕ ಸಾಧನೆ ಮಾಡಬಾರ್ದು? ಯೇಸು ಕ್ರಿಸ್ತ ಮಾಡಬಾರ್ದು ಅಂತೇನು ಹೇಳಲಿಲ್ಲ. ನೋಡಪ್ಪ, ಮಣ್ಣು ಒಳ್ಳೆಯದೇ, ನೀರು ಒಳ್ಳೆಯದೇ, ಎರಡೂ ಸೇರಿದ್ರೆ ಕೆಸರಾಗುತ್ತೆ, ಅದು ಒಳ್ಳೆಯದಲ್ಲ ಅಂದ. ನೋಡಿ ಎಷ್ಟು ಕಠಿಣವಾದ ನಿಯಮಗಳನ್ನು ಅನಾದಿ ಕಾಲದಿಂದಲೂ ಮಹಾತ್ಮರು ಕೊಟ್ಟಿದ್ದಾರೆ. ಇದನ್ನು ನಾವು ನಿರ್ಲಕ್ಷಿಸುವಂತಿಲ್ಲ. ಎಲ್ಲ ಕಡೆ ನಾವು ಇದನ್ನು ಗಮನಿಸ್ತೇವೆ. ಇಂದ್ರಿಯಗಳಿಗೆ ಬಲಿಯಾಗದೆ ಅವುಗಳನ್ನು ಮೀರಿದ ಸ್ತರದಲ್ಲಿ ಜೀವನವನ್ನು ನಡೆಸುವ ಯೋಗ್ಯತೆ ನಮಗೆ ಪ್ರಾಪ್ತವಾಗೋದೇ ಧರ್ಮಾಚರಣೆಯಿಂದ. ನಮ್ಮ ಆಲೋಚನೆಗಳು ಮತ್ತು ನಡವಳಿಕೆಗಳು, ಥಾಟ್ಸ್ ಅಂಡ್ ಆಕ್ಷನ್ಸ್, ಇದು ಆತ್ಮಸಾಕ್ಷಿಗೆ ಮಣಿಯುವಂತೆ ಮಾಡುವ ಸಾಮರ್ಥ್ಯ ಧರ್ಮಕ್ಕಿದೆ. ನಮ್ಮ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್, ನಮ್ಮ ಥಾಟಿಂದ ನಾವು ಮೋಟಿವೇಟ್ ಆಗಿ ಆ್ಯಕ್ಷನ್ನಲ್ಲಿ ತೊಡಗ್ತೇವೆ. ನಮ್ಮ ಆ್ಯಕ್ಷನ್ ಅನ್ನುವುದೇ ಹ್ಯಾಬಿಟ್ ಆಗುತ್ತೆ. ಹ್ಯಾಬಿಟ್ ಅನ್ನೋದೇ ನಮ್ಮ ಕ್ಯಾರೆಕ್ಟರ್ ಆಗುತ್ತೆ. ಕ್ಯಾರೆಕ್ಟರೇ ನಮ್ಮ ಡೆಸ್ಟಿನಿಯನ್ನು ಡಿಸೈಡ್ ಮಾಡುತ್ತೆ ಅಂತ ಸ್ಯಾಮ್ಯುಯಲ್ ಸ್ಮೈಲ್ ಅನ್ನೋ ಚಿಂತಕ ನಮ್ಮ ಮುಂದೆ ಇಡ್ತಾನೆ. ಎಷ್ಟು ಬ್ಯೂಟಿಫುಲ್ ಫಾರ್ಮುಲಾ ಇದು. ಯದ್ಭಾವಂ ತದ್ಭವತಿ ಅನ್ನೋದ್ರ ವಿಸ್ತೃತ ರೂಪ. ನಮ್ಮ ಭಾವನೆಗಳಂತೆ ನಾವು ಕ್ರಿಯಾಶೀಲರಾಗುತ್ತೇವೆ. ನಮ್ಮ ಆಲೋಚನೆಗಳು, ಭಾವನೆಗಳು ಕೆಲಸಗಳಿಗೆ ಪ್ರಚೋದನೆ ಕೊಡುತ್ತೆ. ಯಾವ ಕೆಲಸವನ್ನು ಮೇಲಿಂದ ಮೇಲೆ ನಾವು ಮಾಡ್ತೇವೆ ಅದು ನಮ್ಮ ಹವ್ಯಾಸವಾಗುತ್ತೆ. ಈ ಹವ್ಯಾಸಗಳೇ ನಮ್ಮ ಚಾರಿತ್ರ್ಯವಾಗುತ್ತೆ. ಮಕ್ಕಳಿಗೆ ಚಾರಿತ್ರ್ಯ ಶಕ್ತಿಯ ಬಗ್ಗೆ ನಾವು ಹೇಳೋದಿಲ್ಲ, ಮಾರ್ಕ್ಸ್ ಕಾರ್ಡ್ ಬಗ್ಗೆ ಹೇಳ್ತೇವೆ. ಇವತ್ತು ನಮ್ಮ ಟೀಚರ್ಸ್ ಅಪಾಯಿಂಟ್ಮೆಂಟ್ಗೆ ಇಲಾಖೆಗಳಲ್ಲಿ ಗುರುತಿಸ್ತಾ ಇರತಕ್ಕಂಥದ್ದು ಕೇವಲ ಅವರ D.Ed ಮತ್ತು B.Ed ಮಾರ್ಕ್ಸ್ ಕಾರ್ಡ್ ಮಾತ್ರ. ವಿದ್ಯಾರ್ಥಿಗಳಿಗೆ ನಕಲು ಮಾಡಿಸುವಂತಹ ಶಿಕ್ಷಕ ನಾಳೆ ಸಮಾಜದಲ್ಲಿ ಮಕ್ಕಳು ಅಸಲು ಮಾಡುವಂತೆ ಮಾಡಿಸಬಲ್ಲನಾ? ಇದು ಪ್ರಶ್ನೆ. ದೇವರು ಮತ್ತು ಧರ್ಮದ ಅರಿವು ಕ್ಷೀಣಿಸಿದಾಗ ಮನುಷ್ಯನಲ್ಲಿ ಲೋಭ ಉದಿಸುತ್ತೆ. ಲೋಭಿಯಾದವನು ಸ್ವಾರ್ಥಕ್ಕಾಗಿಯೇ ಹೋರಾಡುತ್ತಾನೆ. ಸ್ವಾರ್ಥಿಯಾದವನಲ್ಲಿ ಧರ್ಮ ಮತ್ತು ನೈತಿಕತೆಗಳು ಶತ್ರುಗಳಂತೆ ಪರಿಣಮಿಸುತ್ತವೆ. ನೋಡಿದ್ರೆ ಹೇಗೆ ಧರ್ಮವನ್ನು ಮರೆತರೆ, ಜೀವನದ ಆದರ್ಶವನ್ನು ಮರೆತರೆ ಮನುಷ್ಯ ಪತಿತನಾಗುತ್ತಾನೆ ಅನ್ನೋದನ್ನು ಈ ಮಾತುಗಳಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸ್ತೇವೆ. ಗಯತೆ ಒಂದು ಕಡೆ ಹೇಳ್ತಾನೆ ತತ್ವಜ್ಞಾನಿ, ಆಲೋಚನಾಪರನಾದ ಮಾನವನ ಆನಂದವೆಂಬುದು ಇರೋದು ಶೋಧಿಸುವಷ್ಟು ಶೋಧಿಸುವುದರಲ್ಲಿ ಮತ್ತು ಶೋಧಿಸಲಾರದ್ದರ ಮುಂದೆ ಮಣಿಯುವುದರಲ್ಲಿ. ನಮಗೆಷ್ಟು ಸಾಧ್ಯವೋ ಅಷ್ಟು ನಾವು ಶೋಧನೆಯನ್ನು ಮಾಡಿದಾಗ ಈ ಸಂಶೋಧನೆಗಳು ಅಂತಕ್ಕಂಥದ್ದು ನಮಗೆ ಆನಂದವನ್ನು ತಂದು ಕೊಡುತ್ತೆ. ಯಾವುದೇ ಸಂಶೋಧನೆಗೂ ಕೂಡ ನಮ್ಮ ಅಂತರಂಗವೇ ಮೂಲ ಸ್ಥಳವಾಗುತ್ತೆ. ನ್ಯೂಟನ್ ಗ್ರಾವಿಟೇಷನಲ್ ಫೋರ್ಸನ್ನು ಕಂಡುಹಿಡಿದದ್ದು ಯಾವುದೋ ಡಿಕ್ಷನರಿಯ ರೆಫರೆನ್ಸ್ನಲ್ಲ, ಅವನ ಆಂತರ್ಯವೇ ಅವನಿಗೆ ಉತ್ತರವನ್ನು ಕೊಟ್ಬಿಡ್ತು. ವಿವೇಕಾನಂದರು ಹೇಳ್ತಾರೆ, ಬುದ್ಧನಿಗೆ ಜ್ಞಾನೋದಯವಾದ್ದು ಅಂತರಂಗದಿಂದ. ನಾವು ನ್ಯೂ ಟೈಪ್ಸ್ನಲ್ಲಿ ಬುದ್ಧನಿಗೆ ಡ್ಯಾಶ್ನಲ್ಲಿ ಜ್ಞಾನೋದಯವಾಯಿತು ಅಂದಾಗ ನಾವು ಗಯಾದಲ್ಲಿ ಅಂತ ಹೇಳ್ತೀವಿ. ಅದು ಜಿಯಾಗ್ರಫಿಕಲಿ ಕರೆಕ್ಟು. ಆದರೆ ಅವನ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದ ಆಂತರ್ಯದಲ್ಲಿ. ವಿವೇಕಾನಂದರಿಗೆ ಕನ್ಯಾಕುಮಾರಿಯ ಬಂಡೆಯ ಮೇಲೆ ಕುಳಿತು ನಾನು ಏನು ಮಾಡಲಿ ಅಂದಾಗ ಅವರ ಧ್ಯಾನದ ವಸ್ತು ಇಡೀ ಭಾರತವೇ ಆಯಿತು. ಭಾರತಕ್ಕೆ ತಾವೇನು ಮಾಡಬೇಕು ಅನ್ನೋ ಒಂದು ಪ್ರಚೋದನೆ ಸಿಕ್ಕಿದ್ದು, ಒಂದು ನಿಜವಾದ ಚಿತ್ರಣ ಸಿಕ್ಕಿದ್ದು ಅವರ ಆಂತರ್ಯದಿಂದಲೇ. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ವಿಜಯನಗರದ ಸಂಸ್ಥಾಪಕರಾದ ವಿದ್ಯಾರಣ್ಯರೂ ಕೂಡ ಭಾರತದ ಉದ್ದಗಲಕ್ಕೂ ಕೂಡ ಪಾದಚಾರಿಯಾಗಿ ಓಡಾಡಿದ್ರು.
ಆವತ್ತೂ ಕೂಡ ಈ ಪರಕೀಯರ, ಅನ್ಯಧರ್ಮೀಯರ ದೊಡ್ಡ ಉಪಟಳ ಇತ್ತು ನಮ್ಮ ದೇಶದ ಮೇಲೆ. ಯಾವ ಊರಿಗೆ ಅವ್ರು ಹೋದರೂ ಕೂಡ ಅಲ್ಲಿನ ಜನ ನಮ್ಮ ಸ್ತ್ರೀಯರನ್ನು ರಕ್ಷಿಸೋದು ಭಾಳ ಕಷ್ಟ ಆಗಿದೆ, ನಮ್ಮ ದೇವಸ್ಥಾನಗಳನ್ನು ರಕ್ಷಿಸೋದು ಭಾಳ ಕಷ್ಟ ಆಗಿದೆ ಪೂಜ್ಯರೇ ಅಂದಾಗ, ವಿದ್ಯಾರಣ್ಯರು ಒಂದು ಪ್ರೈವೇಟ್ ಆರ್ಮಿಗಳನ್ನು ನೀವೆಲ್ಲ ನಿರ್ಮಾಣ ಮಾಡ್ಕೊಳ್ಳಿ, ನಿಮ್ಮ ರಾಜರು ನಪುಂಸಕರಂತೆ ಬದುಕ್ತಾ ಇದ್ದಾರೆ ಅಂತ ನೊಂದು ಹೇಳಿದ್ರು. ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರು ಯಾವ ಬಂಡೆಗೆ ಈಜ್ಕೊಂಡು ಹೋಗಿ ಅಲ್ಲಿ ಕುಳಿತಿದ್ರೋ, ವಿದ್ಯಾರಣ್ಯರು ಕೂಡ ಅಲ್ಲಿಗೆ ಈಜ್ಕೊಂಡು ಹೋಗಿದ್ರ ಬಗ್ಗೆ ದಾಖಲೆ ಇದೆ. ವಿದ್ಯಾರಣ್ಯರ ಜೀವನ ಇತಿಹಾಸದಲ್ಲಿ ಬರುತ್ತೆ. ಶಂಕರಾಚಾರ್ಯರ ನಂತರ ವಿದ್ಯಾರಣ್ಯರು ಬಹುತೇಕ ಅದೇ ಧಾಟಿಯಲ್ಲಿ ಭಾರತದ ಪುನರುತ್ಥಾನಕ್ಕಾಗಿ ಕೆಲಸ ಮಾಡಿದವರು. ಆನಂತರ ನಾವು ನೋಡ್ತೇವೆ ವಿವೇಕಾನಂದರ ಜೀವನ. ನಮಗೆ ಅದೊಂದು ಅಧಿಕೃತವಾದ ಹೆಚ್ಚು ಮಾಹಿತಿಗಳು ನಮಗೆ ಸಿಕ್ಕಿತು ಇತ್ತೀಚಿನ ಶತಮಾನಗಳ ವಿಚಾರ. ಆದ್ದರಿಂದ ಆಲೋಚನಾಪರನಾದ ಮನುಷ್ಯ ತನ್ನ ಆನಂದವನ್ನು ಗುರುತಿಸ್ಕೋಬೇಕಾದ್ರೆ ಶೋಧಿಸೋದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಶೋಧಿಸ್ತಾನೆ, ಯಾವುದನ್ನು ಶೋಧಿಸೋದಕ್ಕಾಗೋದಿಲ್ವೋ ಅದರ ಮುಂದೆ ಮಣಿಯುತ್ತಾನೆ. ಬಹುಶಃ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಈ ಮಾತಿಗೆ ಬಹಳ ಹತ್ತಿರ ಅದು. ಏನದು? ಉಪನಿಷತ್ತಿನ ಕಡೆಯ ಪುಟಗಳು ಇನ್ನೂ ಬರೆಯಲ್ಪಟ್ಟಿಲ್ಲ, ಫುಲ್ ಸ್ಟಾಪ್ ಇಲ್ಲ. ನಮ್ಮ ಯೋಗ್ಯತೆಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದರಿಂದ ಆಚೆಗೆ ನಾವೇನೂ ಮಾಡಲಾರವು ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಗಮನಿಸ್ತೇವೆ. ಲಿಯೋ ಟಾಲ್ಸ್ಟಾಯ್ ಮನುಷ್ಯನ ಬದುಕಿಗೆ ಅತ್ಯಂತ ಅವಶ್ಯಕವಾದ ನಂಬಿಕೆಯ ವಿಷಯದಲ್ಲಿ, ಶ್ರದ್ಧೆಯ ವಿಷಯದಲ್ಲಿ ರಾಮಕೃಷ್ಣ ವಿವೇಕಾನಂದರ ಚಿಂತನೆಗಳಿಂದ ಸಾಕಷ್ಟು ಪ್ರಭಾವಿತನಾಗಿದ್ದ ಲಿಯೋ ಟಾಲ್ಸ್ಟಾಯ್ ಒಂದು ಮಾತನ್ನು ಹೇಳಿದ್ದುಂಟು, ಫೇತ್ ಈಸ್ ದಿ ಫೋರ್ಸ್ ವೇರ್ ಬೈ ವಿ ಲಿವ್. ಮನುಷ್ಯನ ಬದುಕನ್ನು ನಿಲ್ಲಿಸುವಂಥದ್ದೇ ನಂಬಿಕೆ, ವಿಶ್ವಾಸ. ಇಫ್ ಮ್ಯಾನ್ ಡಸ್ ನಾಟ್ ಬಿಲೀವ್ ದಟ್ ಹಿ ಮಸ್ಟ್ ಲೀವ್ ಫಾರ್ ಸಮಥಿಂಗ್, ಹಿ ವುಡ್ ನಾಟ್ ಲೀವ್ ಅಟ್ ಆಲ್. ಏನೋ ಒಂದು ಉದ್ದೇಶಕ್ಕಾಗಿ ನಾನು ಬದುಕ್ತಾ ಇದ್ದೀನಿ ಅನ್ನೋದರಲ್ಲಿ ಮನುಷ್ಯ ನಂಬಿಕೆ ತಾಳದೆ ಹೋದರೆ ಅವನು ಬದುಕಿದಂತೆಯೇ ಅಲ್ಲ. ಆದ್ದರಿಂದ ಬಾಳಿಗೆ ನಂಬಿಕೆಯ ಅವಶ್ಯಕತೆ ಇದೆ. ಮೂಢನಂಬಿಕೆ ಅಂತ ಇಲ್ಲ, ಅಲ್ಪನಂಬಿಕೆ ಅಂತಿದೆ, ಮಹತ್ತರವಾದ ನಂಬಿಕೆ ಅಂತಿದೆ. ಮ್ಯಾನ್ ನೆವರ್ ಮೂವ್ಸ್ ಫ್ರಮ್ ಎರರ್ ಟು ಟ್ರೂತ್, ಮ್ಯಾನ್ ಮೂವ್ಸ್ ಫ್ರಮ್ ಟ್ರೂತ್ ಟು ಟ್ರೂತ್, ಅಫ್ಕೋರ್ಸ್ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್ ಅಂದರು ವಿವೇಕಾನಂದರು. ಭಾರತೀಯರ ನಂಬಿಕೆ ಸುಳ್ಳಲ್ಲ. ಭಾರತೀಯರ ನಂಬಿಕೆಗಳನ್ನು ಪಾಶ್ಚಾತ್ಯ ಚಿಂತಕರು ಹೀಯಾಳಿಸಲಿಲ್ಲ. ಪಾಲ್ ಡ್ಯೂಸನ್ ಒಂದು ಕಡೆ ಎಷ್ಟು ಚೆನ್ನಾಗಿ ಕೃತಜ್ಞತೆಯಿಂದ ಭಾರತವನ್ನು ಗೌರವಿಸ್ತಾ ಹೇಳ್ತಾನೆ, ದಿ ಉಪನಿಷದಿಕ್ ಸೇಜಸ್ ವರ್ ದಿ ಫಸ್ಟ್ ಪೀಪಲ್ ಇನ್ ದಿ ವರ್ಲ್ಡ್ who rose above the mystic mind to seek pure universal principles. ಸಾಮಾನ್ಯ ಸ್ತರದಿಂದ ಅಸಾಮಾನ್ಯ ಸ್ತರದಲ್ಲಿ ನಿಂತು ಮನುಷ್ಯನ ಜೀವನವನ್ನು ಪವಿತ್ರವಾಗಿಸುವ ಮತ್ತು ಇಡೀ ವಿಶ್ವಕ್ಕೆ ಪ್ರೇರಣಾದಾಯಕವಾದಂತಹ ನಿಯಮಗಳನ್ನು ಭಾರತೀಯ ಉಪನಿಷತ್ತಿನ ಋಷಿಗಳು ಇಡೀ ಮನುಷ್ಯ ಸಂಕುಲದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅನುಭವಜನ್ಯವಾಗಿಸಿಕೊಂಡು ಜಗತ್ತಿಗೆ ನೀಡಿದಂಥ ಮಹಾತ್ಮರು. ರಿಚರ್ಡ್ ಡಾಕಿನ್ಸ್ ಅಂತಕ್ಕಂಥವನು ತನ್ನ ಸೆಲ್ಫಿಶ್ ಜೀನ್ ಅನ್ನೋ ಪುಸ್ತಕದಲ್ಲಿ ಲೌಕಿಕ ವಿಜ್ಞಾನದ ಸೀಮಿತತೆಯನ್ನು ಈ ಮಾತಿನಲ್ಲಿ ತರಾಟೆಗೆ ತೆಗೆದುಕೊಳ್ತಾನೆ. ದಿ ಲಿಟಲ್ ಜೆನೆಟಿಕ್ ಸಿಸ್ಟಮ್ is essentially selfish. The little genetic system is essentially selfish. It is incapable of communicating with or serving others. ಕೇವಲ ಜೈವಿಕವಾದಂತಹ ಹಂತದಲ್ಲಿ, ಜೀನ್ಸ್, ಕ್ರೋಮೋಸೋಮ್ಸ್ ಅಂತ ಬಯಾಲಜಿನಲ್ಲಿ ಓದ್ತೇವೆ ನಾವು, ಅದರ ಹಂತದಲ್ಲಿ ಮಾತ್ರವೇ ನಾವು ಜೀವನದ ಪರಿಪೂರ್ಣ ಸ್ವರೂಪವನ್ನು, ಧ್ಯೇಯೋದ್ದೇಶಗಳನ್ನು ಗುರುತಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಜೈವಿಕ ಹಂತದ ಆವಿಷ್ಕಾರಗಳು ಸ್ವಾರ್ಥಪರವಾಗಿವೆ. ಆದ್ದರಿಂದಲೇ ಭಾರತೀಯರನ್ನ ನಾವು ಒಪ್ಪಿಕೊಳ್ಬೇಕು. ಯಾಕೆ ಅಂತಂದರೆ ಇವರು ಮನುಷ್ಯನ ವಿಕಾಸವನ್ನು
ಕೇವಲ ಜೈವಿಕ ಅಥವಾ ಸಾವಯವ ಹಂತದಲ್ಲಿ ಗುರುತಿಸಲಿಲ್ಲ. ಮ್ಯಾನ್ ಈಸ್ ನಾಟ್ ಅನ್ ಆರ್ಗ್ಯಾನಿಕ್ ಎವಲ್ಯೂಷನ್ ಬಟ್ ಎ ಸೈಕೋ ಸೋಷಿಯಲ್ ಎವಲ್ಯೂಷನ್ ಅನ್ನೋದನ್ನು ನಮ್ಮ ಮುಂದೆ ಇಟ್ಟರು. ಆಲ್ಬರ್ಟ್ ಐನ್ಸ್ಟೀನ್ 2 ನೊಬೆಲ್ ಪ್ರೈಸ್ ಪಡೆದಂಥ ವ್ಯಕ್ತಿ ಎಷ್ಟು ಚೆನ್ನಾಗಿ ನಮ್ಮನ್ನು ಎಚ್ಚರಿಸ್ತಾನೆ ನೋಡಿ. ಲೌಕಿಕ ವಿಜ್ಞಾನವೆಂಬುದು ವಿವಿಧ ವಿಧಾನಗಳಿಂದ, ಸಾಧನ ಸಲಕರಣೆಗಳಿಂದ ನಮ್ಮ ಜೀವನದ ಸುಖ ಸೌಂದರ್ಯಗಳನ್ನು ಹೆಚ್ಚಿಸಿದೆ ಎಂಬುದೇನೋ ನಿಜ. ಆದರೆ ಜೀವನದ ಪರಮೋದ್ದೇಶದ ತಿಳಿವು, ಜೀವನದ ಪ್ರಾಪ್ತಿಯ ಆ ಪರಮೋದ್ದೇಶದ ಪ್ರಾಪ್ತಿಯ ಹೊಳಹು ಲೌಕಿಕ ವಿಜ್ಞಾನದಿಂದ ದೊರೆಯುವುದಿಲ್ಲ. ಅದಕ್ಕೆ ಬೇರೆಯೇ ಮೂಲವೆಂಬುದಿದೆ ಎಂಬುದನ್ನು ಮನಗಾಣಬೇಕು. ಸೈನ್ಸ್ ಕ್ಯಾನ್ ಡಿನೇಚರ್ ಪ್ಲುಟೋನಿಯಂ ಬಟ್ ನಾಟ್ ದಿ ವಿಕೆಡ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. ಒಂದು ಅಣುವಸ್ತುವನ್ನು ಛೇದಿಸಿ ಅಪಾರವಾದ ಶಕ್ತಿಯನ್ನು ಕೊಡೋದಕ್ಕೆ ವಿಜ್ಞಾನಕ್ಕೆ ಅವಕಾಶ ಇದೆ. ಆದರೆ ಮನುಷ್ಯನ ಆಂತರ್ಯದಲ್ಲಿರ್ತಕ್ಕಂಥ ದುಷ್ಟತನಕ್ಕೆ, ಅವನಲ್ಲಿರ್ಬೋದಾದ ದುರ್ಗುಣಗಳಿಗೆ ಇಲ್ಲಿ ಎಂದೂ ಕೂಡ ಪರಿಹಾರ ಇಲ್ಲ ಅನ್ನುವಂಥ ಮಾತನ್ನು ಆಲ್ಬರ್ಟ್ ಐನ್ಸ್ಟೀನ್ ನಮ್ಮ ಮುಂದೆ ಪ್ರಚುರಪಡಿಸಿದ್ದಾನೆ ಅನ್ನೋ ಮಾತಿನೊಂದಿಗೆ ಇವತ್ತಿನ ಉಪನ್ಯಾಸದ ಈ ನುಡಿಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.